ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಕೈಗಾರಿಕಾ ಕ್ರಾಂತಿಯ ಸಮಯದಲ್ಲಾದಂಥ ತಾಂತ್ರಿಕ ಅಭಿವೃದ್ಧಿ ಮತ್ತು ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳನ್ನು ಕುರಿತಾಗಿ ಅಧ್ಯಯನವನ್ನು ಮಾಡಿದ್ದೇವೆ. ನಾವು ಇಂದಿನ ತರಗತಿಯಲ್ಲಿ ಅಮೇರಿಕ ಕ್ರಾಂತಿ, ನಿಮಗೆಲ್ಲ ತಿಳಿದೇ ಇದೆ, ಭೌಗೋಳಿಕ ಅನ್ವೇಷಣೆಯಿಂದಾಗಿ ಅಮೇರಿಕ ಖಂಡದ ಸಂಶೋಧನೆ ಅಂತಕ್ಕಂಥದ್ದು ಆಯಿತು. ಈ ಅಮೇರಿಕಾದ ಸಂಶೋಧನೆ ಆದ ನಂತರ ಯುರೋಪಿನಿಂದ ಅಮೇರಿಕಾಗೆ ವಲಸೆ ಹೋಗುವವರ ಸಂಖ್ಯೆ ಹೆಚ್ಚಾಯಿತು. ಧಾರ್ಮಿಕ ಸುಧಾರಣೆಯ ನಂತರ, ಮತ ಸುಧಾರಣೆಯ ನಂತರ ಕ್ಯಾಥೋಲಿಕ್ಕರು ಮತ್ತು ಪ್ರೊಟೆಸ್ಟೆಂಟರು ಅಮೇರಿಕಾಗೆ ವಲಸೆ ಹೋಗಲಿಕ್ಕೆ ಆರಂಭವನ್ನು ಮಾಡ್ತಾರೆ. ಹೀಗೆ ವಲಸೆ ಹೋದಂತಹ ಜನರು 1620ರಲ್ಲಿ ಮೇಫ್ಲವರ್ ಎಂಬ ಹಡಗಿನಲ್ಲಿ ಅಮೇರಿಕಾದ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾರೆ. 1620ರಲ್ಲಿ ಮೊದಲ ತಂಡ ಮೇಫ್ಲವರ್ ಎಂಬ ಹಡಗಿನಲ್ಲಿ ಅಮೇರಿಕಾದ ಕಡೆಗೆ ಪ್ರಯಾಣವನ್ನು ಬೆಳೆಸುತ್ತೆ. ಈ ಹಡಗಿನಲ್ಲಿ ಪ್ರಯಾಣಿಸುವಂತಹ ಜನರನ್ನ ಫಿಲಿಗ್ರಿಮ್ ಫಾದರ್ಸ್ ಅಂತೇಳಿ ಕರೆಯಲಾಗುತ್ತೆ. ಇವರಲ್ಲಿ ಹೆಚ್ಚಿನವರು ಬ್ರಿಟಿಷರು, ಸ್ಪ್ಯಾನಿಷರು ಮತ್ತು ಫ್ರೆಂಚರು ಇದ್ದರು. ಇಂಗ್ಲೆಂಡ್, ಫ್ರಾನ್ಸ್ ಮತ್ತು ಸ್ಪೇನಿನ ಜನರನ್ನ ಹೊತ್ತೊಯ್ದಂತಹ ಮೇಫ್ಲವರ್ ಎಂಬ ಹಡಗಿನಲ್ಲಿದ್ದಂತಹ ಜನರನ್ನ ಫಿಲಿಗ್ರಿಮ್ ಫಾದರ್ಸ್ ಅಂತೇಳಿ ಕರೆದರು. ಅದರಲ್ಲಿ ಬ್ರಿಟಿಷರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ಆ ಬ್ರಿಟಿಷರು ಅಟ್ಲಾಂಟಿಕ್ ಸಾಗರದ ಪೂರ್ವ ತೀರದಲ್ಲಿ, ಅಂದರೆ ಈಗ ನಾವೇನು USA ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತೇಳಿ ಕರಿತೇವೆ, ಆ ಅಮೇರಿಕ ಸಂಯುಕ್ತ ಸಂಸ್ಥಾನದ ಭಾಗದಲ್ಲಿ 13 ವಸಾಹತುಗಳನ್ನು ಸ್ಥಾಪನೆಯನ್ನ ಮಾಡ್ತಾರೆ. ಹೀಗೆ 1620ರಲ್ಲಿ ಮೇಫ್ಲವರ್ ಎಂಬ ಹಡಗಿನಲ್ಲಿ ಹೊರಟಂತಹ ಫಿಲಿಗ್ರಿಮ್ ಫಾದರ್ಸ್ ಅಂತೇಳಿ ಕರೆಯಲ್ಪಟ್ಟಂತಹ ಬ್ರಿಟಿಷರು ಅಟ್ಲಾಂಟಿಕ್ ಸಾಗರದ ಪೂರ್ವ ತೀರದಲ್ಲಿ 13 ವಸಾಹತುಗಳನ್ನು ಸ್ಥಾಪನೆಯನ್ನ ಮಾಡ್ತಾರೆ. ಆ 13 ವಸಾಹತುಗಳು ಯಾವ್ಯಾವ ಅಂತ ಹೇಳಿದ್ರೆ, ಮೊದಲನೇದು ನ್ಯೂ ಹ್ಯಾಂಪ್ಶೈರ್, ಎರಡನೇದು ಮೆಸಾಚುಸೆಟ್ಸ್, 3 ರೋಡ್ ಐಲ್ಯಾಂಡ್, 4 ಕನೆಕ್ಟಿಕಟ್, 5 ನ್ಯೂಯಾರ್ಕ್, 6 ನ್ಯೂ ಜೆರ್ಸಿ, 7 ಮೇರಿಲ್ಯಾಂಡ್, 8 ವರ್ಜೀನಿಯಾ, 9 ಉತ್ತರ ಕೆರೋಲಿನಾ, 10 ದಕ್ಷಿಣ ಕೆರೋಲಿನಾ, 11 ಡೆಲವೇರ್, 13 ಪೆನ್ಸಿಲ್ವೇನಿಯಾ ಮತ್ತು ಜಾರ್ಜಿಯಾ. ಹೀಗೆ 13 ವಸಾಹತುಗಳನ್ನು ಸ್ಥಾಪನೆ ಅಂತಕ್ಕನ್ನೋದನ್ನು ಮಾಡಿದರು. ಹಾಗೆಯೇ ಆ ಹಡಗಿನಲ್ಲಿ ಹೋದಂತಹ ಫ್ರೆಂಚರು ಕೆನಡಾದಲ್ಲಿ ತಮ್ಮ ವಸಾಹತುವನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಇನ್ನು ಸ್ಪೇನಿಷರು ಅಥವಾ ಸ್ಪೇನಿನ ಜನರು ದಕ್ಷಿಣ ಅಮೇರಿಕಾದಲ್ಲಿ ವಸಾಹತುಗಳನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಈಗ ಉತ್ತರ ಅಮೇರಿಕಾದಲ್ಲಿ ಬ್ರಿಟಿಷರಿಂದ ಒಟ್ಟು 13 ವಸಾಹತುಗಳು ಅಂತಕ್ಕಂಥವು ಸ್ಥಾಪನೆಯಾದವು. ಹೀಗೆ ವಲಸೆ ಹೋದಂತಹ ಇಂಗ್ಲೆಂಡಿನ ಜನರೇ ತಮ್ಮದೇ ಆದಂತಹ ಸ್ವತಂತ್ರ ಸರ್ಕಾರವನ್ನು ಸ್ಥಾಪಿಸಿಕೊಂಡು ತಮ್ಮದೇ ಆದಂತಹ ಕಾಯ್ದೆ ಕಾನೂನುಗಳನ್ನು ರೂಪಿಸಿಕೊಂಡು ಆಡಳಿತ ನಡೆಸಲಿಕ್ಕೆ ಆರಂಭವನ್ನು ಮಾಡ್ತಾರೆ. ಆಗ ಇಂಗ್ಲೆಂಡ್ ದೇಶ ತನ್ನ ಮೂಲ ವಾಸಿಗಳನ್ನೇ, ಇಂಗ್ಲೆಂಡಿನಿಂದ ತೆರಳಿದಂತಹ ಜನರ ಮೇಲೆಯೇ ಅನೇಕ ನಿರ್ಬಂಧಗಳನ್ನು ವಿಧಿಸುತ್ತೆ. ಹಾಗಾಗಿ ಅಮೇರಿಕಾದಲ್ಲಿ ನೆಲೆಸಿದಂಥ ಇಂಗ್ಲೆಂಡಿನ ಜನರು
ತಮ್ಮ ತಾಯ್ನಾಡಿನ ವಿರುದ್ಧವೇ, ಇಂಗ್ಲೆಂಡಿನ ವಿರುದ್ಧವೇ ಕ್ರಾಂತಿ ಅಂತಕ್ಕಂಥದ್ದನ್ನು ನಡೆಸ್ತಾರೆ ಮತ್ತು ಇಂಗ್ಲೆಂಡಿನಿಂದ ಸ್ವಾತಂತ್ರ್ಯವನ್ನು ಗಳಿಸಿಕೊಳ್ತಾರೆ. ಆ ಸ್ವಾತಂತ್ರ್ಯಕ್ಕಾಗಿ ನಡೆಸಿದಂತಹ ಹೋರಾಟವನ್ನೇ ನಾವು ಅಮೇರಿಕಾದ ಕ್ರಾಂತಿ ಅಂತೇಳಿ ಕರೀತೇವೆ. ಮೇಫ್ಲವರ್ ಎಂಬ ಹಡಗಿನಲ್ಲಿ ಇಂಗ್ಲೆಂಡಿನಿಂದ ಹೊರಟಂತಹ ಜನರು 13 ವಸಾಹತುಗಳನ್ನು ಅಮೇರಿಕದಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಆ ವಸಾಹತುಗಳ ಮೇಲೆ ಇಂಗ್ಲೆಂಡ್ ತನ್ನ ಹಿಡಿತವನ್ನು ಸಾಧಿಸಲು ಹಲವು ಕಾಯ್ದೆ ಕಾನೂನುಗಳನ್ನು ಜಾರಿಗೆ ತರುತ್ತೆ. ಇದರ ವಿರುದ್ಧವಾಗಿ ಅಮೇರಿಕಾದ ಇಂಗ್ಲೆಂಡಿಗರು ಹೋರಾಟವನ್ನು ನಡೆಸ್ತಾರೆ. ಆ ಹೋರಾಟವನ್ನು ನಾವೇನಂತ ಕರಿತೇವೆ ಅಂತಂದರೆ ಅಮೇರಿಕಾದ ಕ್ರಾಂತಿ ಅಂತೇಳಿ ಕರೀತೇವೆ. ಇನ್ನು ಅಮೇರಿಕಾ ಕ್ರಾಂತಿಗೆ ಕಾರಣಗಳು. ಅಮೇರಿಕಾದ ಕ್ರಾಂತಿಗೆ ಕಾರಣಗಳು ತಮ್ಮ ಸ್ವಾತಂತ್ರ್ಯಕ್ಕಾಗಿ ತಮ್ಮ ತಾಯ್ನಾಡಿನ ವಿರುದ್ಧ ಅಮೇರಿಕನ್ನರು ನಡೆಸಿದಂತಹ ಹೋರಾಟವನ್ನೇ ನಾವು ಅಮೇರಿಕಾದ ಕ್ರಾಂತಿ ಅಂತೇಳಿ ಕರೆದು. ಈ ಕ್ರಾಂತಿ 1776ರಿಂದ 1783ರವರೆಗೆ ನಡೆಯಿತು. ಈ ಕ್ರಾಂತಿಗೆ ಕಾರಣವಾದಂಥ ಅಂಶಗಳನ್ನು ನಾವು ಈ ರೀತಿಯಾಗಿ ಪಟ್ಟಿ ಮಾಡಬಹುದು. ಒಂದು, ರಾಜಕೀಯ ಕಾರಣಗಳು. ರಾಜಕೀಯ ಕಾರಣಗಳು ಅಮೆರಿಕ ಕ್ರಾಂತಿಗೆ ಕಾರಣವಾದಂತಹ ರಾಜಕೀಯ ಅಂಶಗಳನ್ನು ನೋಡೋದಾದರೆ, ಇಂಗ್ಲೆಂಡಿನಿಂದ ಅಮೇರಿಕಾಗೆ ವಲಸೆ ಹೋದಂತಹ ಜನರಲ್ಲಿ ಬಹುತೇಕರು ಇಂಗ್ಲೆಂಡಿನ ಪ್ರಜೆಗಳೇ ಆಗಿದ್ರು. ಈಗ ಇಂಗ್ಲೆಂಡಿನಿಂದ ವಲಸೆ ಹೋಗಿ ಅಮೇರಿಕಾದಲ್ಲಿ ನೆಲೆಸಿದಂತಹ ಇಂಗ್ಲೆಂಡಿನ ಜನ ತಮ್ಮದೇ ಆದಂತಹ ಚುನಾಯಿತ ಶಾಸಕಾಂಗ, ತಮ್ಮದೇ ಆದ ಕಾಯ್ದೆ ಮತ್ತು ಕಾನೂನುಗಳನ್ನು ರಚಿಸಿಕೊಂಡು ಆಡಳಿತವನ್ನು ನಡೆಸಲಿಕ್ಕೆ ಆರಂಭವನ್ನು ಮಾಡ್ತಾರೆ. ಅಲ್ಲದೆ ತಾವು ಇಂಗ್ಲೆಂಡಿನಲ್ಲಿ ಅನುಭವಿಸಿದ್ದಂತಹ ಪಿಟಿಷನ್ ಆಫ್ ರೈಟ್ಸ್ ಹಾಗೂ ಜಾನ್ ದೊರೆಯ ಮ್ಯಾಗ್ನಾ ಕಾರ್ಟಾದ ಬಗ್ಗೆ ಅಪಾರವಾದಂತಹ ಅರಿವನ್ನು ಉಳ್ಳಂಥವರಾಗಿದ್ದರು. ಹಾಗಾಗಿ ಅವರು ಅಮೆರಿಕಾಗೆ ಹೋಗಿ ನೆಲೆಸಿದ ತಕ್ಷಣವೇ ಸ್ವತಂತ್ರ ಕಾಯ್ದೆ ಕಾನೂನುಗಳನ್ನು, ಸರ್ಕಾರಗಳನ್ನು ರಚಿಸಿಕೊಂಡು ಆಡಳಿತವನ್ನು ನಡೆಸಲಿಕ್ಕೆ ಆರಂಭವನ್ನು ಮಾಡ್ತಾರೆ. ಅಂತಹ ಜನರ ಮೇಲೆ ಇಂಗ್ಲೆಂಡ್ ತನ್ನ ರಾಜಕೀಯ ಹಿಡಿತವನ್ನು ಸ್ಥಾಪಿಸಲಿಕ್ಕೆ ಅಂತೇಳಿ ಹೊರಡುತ್ತೆ. 13 ವಸಾಹತುಗಳ ಆಡಳಿತವನ್ನು ನೋಡಿಕೊಂಡು ಹೋಗಲಿಕ್ಕೆ ಇಂಗ್ಲೆಂಡ್ ಸಂಸತ್ ಅಂತಕ್ಕಂಥದ್ದು ರಾಜ್ಯಪಾಲರನ್ನ, ಗವರ್ನರ್ಗಳನ್ನ ನೇಮಕವನ್ನು ಮಾಡುತ್ತೆ. ಆ ಗವರ್ನರ್ಗಳು ವಸಾಹತುಗಳ ಆಡಳಿತದ ಜವಾಬ್ದಾರಿಯನ್ನ ವಹಿಸಿಕೊಳ್ತಾರೆ. ಆ ರಾಜ್ಯಪಾಲರ ವೇತನವನ್ನ ಅಮೆರಿಕನ್ನರೇ ನೀಡಬೇಕು ಅಂತೇಳಿ ಇಂಗ್ಲೆಂಡ್ ದೇಶ ಅಮೆರಿಕನ್ನರ ಮೇಲೆ ತೆರಿಗೆಯನ್ನ ಹಾಕುತ್ತೆ. ಆಗ ಅಮೆರಿಕನ್ನರು ಇಂಗ್ಲೆಂಡಿನ ವಿರುದ್ಧ ತಿರುಗಿ ಬೀಳ್ತಾರೆ. ನಮಗೆ ಬ್ರಿಟಿಷ್ ಪಾರ್ಲಿಮೆಂಟಿನಲ್ಲಿ ಪ್ರಾತಿನಿಧ್ಯವನ್ನು ನೀಡಿ, ನಮಗೆ ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಪ್ರಾತಿನಿಧ್ಯವನ್ನು ನೀಡಿ ಅಂದರೆ ಅಮೆರಿಕಾದ ಪ್ರತಿನಿಧಿಗಳು ಇಂಗ್ಲೆಂಡಿನ ಸಂಸತ್ನಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ನೀಡಿ. ಪ್ರಾತಿನಿಧ್ಯವಿಲ್ಲದೆ ತೆರಿಗೆ ಇಲ್ಲ. ನೀವು ಇಂಗ್ಲೆಂಡ್ ಪಾರ್ಲಿಮೆಂಟಿನಲ್ಲಿ ನಮಗೆ ಪ್ರಾತಿನಿಧ್ಯವನ್ನು ಕೊಡುವವರೆಗೂ ನಾವು ತೆರಿಗೆಯನ್ನು ಕಟ್ಟುವುದಿಲ್ಲ ಅಂತೇಳಿ ಇಂಗ್ಲೆಂಡ್ಗೆ ತಿಳಿಸ್ತಾರೆ. ಇದರಿಂದ ಕುಪಿತನಾದಂತಹ ಇಂಗ್ಲೆಂಡಿನ ಅರಸ 3ನೇ ಜಾರ್ಜ್, ಅಮೆರಿಕ ಕ್ರಾಂತಿಯ ವೇಳೆಯಲ್ಲಿ ಇಂಗ್ಲೆಂಡಿನ ಆಡಳಿತವನ್ನು ನಡೆಸ್ತಾ ಇದ್ದಂತಹ ಅರಸ ಯಾರು ಅಂತ ಹೇಳಿದ್ರೆ 3ನೇ ಜಾರ್ಜ್. ಆ 3ನೇ ಜಾರ್ಜ್ ಅಂತಕ್ಕಂಥವನು ಮತ್ತಷ್ಟು ಕ್ರೂರ ಶಾಸನಗಳನ್ನು ಜಾರಿಗೆ ತರ್ತಾನೆ. ಅಮೆರಿಕನ್ನರ ಶೋಷಣೆ ಅಂತಕ್ಕನ್ನೋದನ್ನು ಆರಂಭವನ್ನು ಮಾಡ್ತಾರೆ. ಅಮೆರಿಕನ್ನರ ಮೇಲೆ ಹಿಂಸಾ ಕೃತ್ಯಗಳನ್ನು ಅವನು ನಡೆಸ್ತಾನೆ. ಇದನ್ನು ಅಮೆರಿಕನ್ನರು ವಿರೋಧಿಸ್ತಾರೆ. ನಮಗೆ ಪ್ರಾತಿನಿಧ್ಯವನ್ನು ಕೊಡಿ,
ನಾವು ನಿಮಗೆ ತೆರಿಗೆಯನ್ನು ಕೊಡುತ್ತೇವೆ, ಪ್ರಾತಿನಿಧ್ಯವಿಲ್ಲದೆ ತೆರಿಗೆ ಇಲ್ಲ ಅಂತೇಳಿ ಬಹಿರಂಗವಾಗಿ ಇಂಗ್ಲೆಂಡಿನ ವಿರುದ್ಧ ಸಮರಕ್ಕೆ ಇಳಿತಾರೆ. ಹಾಗಾಗಿಯೇ ಯಾವುದು ನಡೀತು ಅಂತ ಹೇಳಿದ್ರೆ ಅಮೆರಿಕದ ಕ್ರಾಂತಿ ಅಂತಕ್ಕಂಥದ್ದು ನಡೀತು. ಇನ್ನು ಎರಡನೆಯ ಕಾರಣ ಮಿಲಿಟರಿ ಕಾರಣ. ನಾನಾಗಲೇ ಆರಂಭದಲ್ಲಿಯೇ ಹೇಳಿದೆ, ಇಂಗ್ಲೆಂಡ್ ದೇಶದಿಂದ ಹೋದಂಥವರು 13 ವಸಾಹತುಗಳನ್ನು ಅಮೆರಿಕದಲ್ಲಿ ಸ್ಥಾಪನೆಯನ್ನ ಮಾಡ್ತಾರೆ. ಹಾಗೆಯೇ ಫ್ರೆಂಚರು ಅವರ ಪಕ್ಕದಲ್ಲಿಯೇ ಕೆನಡಾದಲ್ಲಿ ತಮ್ಮ ವಸಾಹತು ಅಂತಕ್ಕಂಥದನ್ನ ಸ್ಥಾಪನೆಯನ್ನ ಮಾಡ್ತಾರೆ. ದಕ್ಷಿಣ ಅಮೆರಿಕದಲ್ಲಿ ಸ್ಪೇನ್ ದೇಶದವರು ವಸಾಹತುಗಳನ್ನು ಸ್ಥಾಪನೆಯನ್ನ ಮಾಡಿಕೊಳ್ತಾರೆ. ಈ 13 ವಸಾಹತುಗಳಲ್ಲಿ ಹೋಗಿ ನೆಲೆಸಿದ ಬ್ರಿಟಿಷರು ಪ್ರೊಟೆಸ್ಟೆಂಟರಾಗಿದ್ದರು. ತಮ್ಮ ಪ್ರೊಟೆಸ್ಟೆಂಟ್ ಪಂಥವನ್ನ, ಧರ್ಮವನ್ನು ಅವರು ಅನುಸರಿಸ್ತಾ ಇದ್ರು. ಆದರೆ ಕೆನಡಾ ದೇಶದಲ್ಲಿ ನೆಲೆಸಿದಂತಹ ಫ್ರೆಂಚರು ಕ್ಯಾಥೋಲಿಕ್ಕರಾಗಿದ್ದರು. ಆ ಕ್ಯಾಥೋಲಿಕ್ಕರ ನಡುವೆ ಮತ್ತು ಫ್ರೆಂಚರ ನಡುವೆ 100 ವರ್ಷಗಳ ಕದನ ಅಂತಕ್ಕಂಥದ್ದು ನಡೀತಾ ಇತ್ತು. ಹಾಗೆಯೇ ಪ್ರೊಟೆಸ್ಟೆಂಟರನ್ನ ಕಂಡ್ರೆ ಕ್ಯಾಥೋಲಿಕ್ಕರಿಗೆ ಆಗ್ತಾ ಇರಲಿಲ್ಲ, ಕ್ಯಾಥೋಲಿಕ್ಕರನ್ನ ಕಂಡ್ರೆ ಪ್ರೊಟೆಸ್ಟೆಂಟರಿಗೆ ಆಗ್ತಾ ಇರಲಿಲ್ಲ. ಹಾಗೆಯೇ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ಗಳು ಬದ್ಧ ವೈರಿ ರಾಷ್ಟ್ರಗಳಾಗಿ ಪರಿವರ್ತಿತವಾಗಿದ್ದವು. 13 ವಸಾಹತುಗಳನ್ನು ಸ್ಥಾಪಿಸಿಕೊಂಡಂತಹ ಅಮೆರಿಕನ್ನರಿಗೆ ಫ್ರೆಂಚರ ದಾಳಿಯ ಭಯ ಅಂತಕ್ಕಂಥದ್ದು ಇತ್ತು. ಯಾಕಂದ್ರೆ ಇವರೆಲ್ಲರೂ ಪ್ರೊಟೆಸ್ಟೆಂಟರಾಗಿದ್ದರು. ಕೆನಡಾದಲ್ಲಿದ್ದಂಥ ಫ್ರೆಂಚರು ಕ್ಯಾಥೋಲಿಕ್ಕರಾಗಿದ್ದರು. ಹಾಗಾದರೆ ಫ್ರಾನ್ಸಿನ ದಾಳಿಯ ಭಯ ಅಂತಕ್ಕಂಥದ್ದು 13 ವಸಾಹತುಗಳಿಗೆ ಸದಾ ಇತ್ತು. ಹಾಗಾಗಿಯೇ ಅವರು ಇಂಗ್ಲೆಂಡಿನ ರಕ್ಷಣೆಯ ಮೊರೆ ಹೋಗಿದ್ರು. ಏಕೆಂದರೆ ಇಂಗ್ಲೆಂಡ್ ನಮ್ಮನ್ನ ರಕ್ಷಿಸುತ್ತೆ, ನಾವೆಲ್ಲರೂ ಬಂದಿದ್ದು ಎಲ್ಲಿಂದ ಅಂತಂದರೆ ಇಂಗ್ಲೆಂಡಿನಿಂದಲೇ ಬಂದಂಥವರು. ಹಾಗೆಯೇ ಇಂಗ್ಲೆಂಡ್ ಸದಾ ನಮ್ಮ ರಕ್ಷಣೆಗೆ ಇರುತ್ತೆ ಅಂತೇಳಿ ಫ್ರಾನ್ಸಿನ ದಾಳಿಯ ಭಯದಿಂದಾಗಿ ಇಂಗ್ಲೆಂಡಿನ ಮೇಲೆ ಅವಲಂಬಿತರಾಗಿದ್ದರು. ಸಾಶ 1756ರಿಂದ 1763ರವರೆಗೆ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ರಾಷ್ಟ್ರಗಳ ನಡುವೆ ಸಪ್ತವಾರ್ಷಿಕ ಕದನ ನಡೆಯಿತು. 7 ವರ್ಷಗಳ ಯುದ್ಧ. ಸಾಶ 1756ರಿಂದ 1763ರವರೆಗೆ ಸಪ್ತವಾರ್ಷಿಕ ಕದನ ಅಂತಕ್ಕಂಥದ್ದು ನಡೆಯಿತು. ಈ ಕದನದಲ್ಲಿ ಇಂಗ್ಲೆಂಡ್ ದೇಶ ಫ್ರಾನ್ಸ್ ರಾಷ್ಟ್ರವನ್ನು ಸೋಲಿಸುತ್ತೆ. ಸೋತಂತಹ ಫ್ರಾನ್ಸ್ ದೇಶ ಕೆನಡಾ ವಸಾಹತುವನ್ನ ಬ್ರಿಟಿಷರಿಗೆ ಇಂಗ್ಲೆಂಡ್ ದೇಶಕ್ಕೆ ಬಿಟ್ಟುಕೊಟ್ಟು ಕೆನಡಾದಿಂದ ನಿರ್ಗಮಿಸುತ್ತೆ. ಹೀಗೆ ಸಪ್ತವಾರ್ಷಿಕ ಕದನದಲ್ಲಿ ಸೋತಂತಹ ಫ್ರಾನ್ಸ್ ದೇಶ ತನ್ನ ಅಮೆರಿಕಾದಲ್ಲಿದ್ದಂಥ ವಸಾಹತು ಕೆನಡಾವನ್ನ ಇಂಗ್ಲೆಂಡಿಗೆ ಬಿಟ್ಟುಕೊಟ್ಟು ಅಲ್ಲಿಂದ ಅದು ನಿರ್ಗಮಿಸಿತು. ಫ್ರಾನ್ಸಿನ ದಾಳಿಯ ಭಯದಲ್ಲಿದ್ದಂಥ ಅಮೆರಿಕನ್ನರಿಗೆ ಫ್ರಾನ್ಸ್ ದಾಳಿಯ ಭಯ ಅಂತಕ್ಕಂಥದ್ದು ನಿವಾರಣೆ ಆಯಿತು. ಇದುವರೆಗೂ ಅವರು ಇಂಗ್ಲೆಂಡಿನ ಮೇಲೆ ಅವಲಂಬಿತರಾಗಿದ್ದೇ ಫ್ರಾನ್ಸ್ ದಾಳಿಯ ಭಯದಿಂದಾಗಿ. ಆದರೆ ಸಪ್ತವಾರ್ಷಿಕ ಕದನದಲ್ಲಿ ಯಾವಾಗ ಫ್ರಾನ್ಸ್ ಸೋತು ಅಲ್ಲಿಂದ ನಿರ್ಗಮಿಸ್ತೋ ಆಗ ಫ್ರಾನ್ಸಿನ ದಾಳಿಯ ಭಯ ಯಾರಿಗೆ ತೊಲಗ್ತು ಅಂತ ಹೇಳಿದ್ರೆ ಅಮೆರಿಕನ್ನರಿಗೆ ತೊಲಗ್ತು. ಹಾಗಾಗಿ ಅವರು ಇಂಗ್ಲೆಂಡಿನ ಮೇಲೆ ಅವಲಂಬಿತರಾಗುವುದನ್ನು ಬಿಡ್ತಾರೆ. ಇದೇ ವೇಳೆ ಯುದ್ಧವನ್ನು ನಡೆಸಿದಂಥ ಇಂಗ್ಲೆಂಡ್ ದೇಶ ಸಪ್ತವಾರ್ಷಿಕ ಯುದ್ಧದ ಕದನದ ವೆಚ್ಚವನ್ನ ಅಮೆರಿಕನ್ನರೇ ನೀಡಬೇಕು, ನಿಮಗಾಗಿಯೇ ನಾನು ಈ ಯುದ್ಧವನ್ನ ಮಾಡಿದ್ದೇನೆ, ಇದಕ್ಕಾಗಿ ಅಪಾರವಾದಂತಹ ಹಣವನ್ನು ಖರ್ಚು ಮಾಡಿದ್ದೇನೆ, ಹಾಗಾಗಿನೇ ಈ ಯುದ್ಧದ ವೆಚ್ಚವನ್ನ ಅಮೆರಿಕನ್ನರೇ ನೀಡಬೇಕು ಅಂತೇಳಿ ಸಪ್ತವಾರ್ಷಿಕ ಕದನದ ಯುದ್ಧದ ತೆರಿಗೆಯನ್ನ ಅಮೆರಿಕನ್ನರ ಮೇಲೆ ಏರುತ್ತೆ, ಯುದ್ಧ ತೆರಿಗೆಯನ್ನ ಹಾಕುತ್ತೆ. ಅದನ್ನ ಅಮೆರಿಕನ್ನರು ವಿರೋಧಿಸ್ತಾರೆ. ನಾವು ತೆರಿಗೆಯನ್ನ ಕೊಡುವುದಿಲ್ಲ ಅಂತೇಳಿ ವಿರೋಧಿಸಿದರು. ಇದು ಅಮೆರಿಕಾದ
ಕ್ರಾಂತಿಗೆ ಕಾರಣವಾಯಿತು. ಹೀಗೆ ಅಮೆರಿಕ ಕ್ರಾಂತಿಗೆ ಎರಡನೇ ಕಾರಣ ಯಾವುದು ಅಂದರೆ ಮಿಲಿಟರಿ ಕಾರಣ. ಫ್ರಾನ್ಸಿನ ದಾಳಿಯ ಭಯ ತೊಲಗಿದ್ದೇ ಅಮೆರಿಕನ್ನರು ಕ್ರಾಂತಿಯನ್ನು ನಡೆಸಲಿಕ್ಕೆ, ಇಂಗ್ಲೆಂಡಿನ ವಿರುದ್ಧ ಕ್ರಾಂತಿಯನ್ನು ನಡೆಸಲಿಕ್ಕೆ ಪ್ರೇರಣೆ ಅಂತಕ್ಕಂಥದ್ದನ್ನು ನೀಡಿತು. ಇನ್ನು ಮೂರನೇದು ಧಾರ್ಮಿಕ ಕಾರಣ. ಸಪ್ತವಾರ್ಷಿಕ ಕದನದ ನಂತರ ಫ್ರಾನ್ಸಿನ ದಾಳಿಯ ಭಯ ಅಂತಕ್ಕಂಥ ತೊಲಗಿತು. ಹಾಗಾಗಿನೇ ಅಮೆರಿಕದವರು ಇಂಗ್ಲೆಂಡಿನ ವಿರುದ್ಧ ಕ್ರಾಂತಿಗೆ ಸಿದ್ಧರಾಗ್ತಾರೆ. ಹಾಗಾಗಿನೇ ಅಮೆರಿಕದ ಕ್ರಾಂತಿ ಅಂತಕ್ಕಂಥದ್ದು ನಡೆಯುತ್ತೆ. ಇನ್ನು ಮೂರನೇ ಕಾರಣ ಅಂತ ಹೇಳಿದ್ರೆ ಧಾರ್ಮಿಕ ಕಾರಣ. ಇಂಗ್ಲೆಂಡ್ ಆಂಗ್ಲಿಕನ್ ಪ್ರೊಟೆಸ್ಟೆಂಟ್ ರಾಷ್ಟ್ರವಾಗಿತ್ತು. ಇಂಗ್ಲೆಂಡ್ ದೇಶ ಅಂತಕ್ಕಂಥದ್ದು ಆಂಗ್ಲಿಕನ್ ಪ್ರೊಟೆಸ್ಟೆಂಟ್ ರಾಷ್ಟ್ರವಾಯಿತು. 8ನೇ ಹೆನ್ರಿ ಅಂತಕ್ಕಂಥವನು ಆಂಗ್ಲಿಕನ್ ಪ್ರೊಟೆಸ್ಟೆಂಟ್ ಅನ್ನೋ ಚರ್ಚನ್ನು ಸ್ಥಾಪನೆಯನ್ನು ಮಾಡ್ತಾನೆ. ಹಾಗೆಯೇ ಒಂದು ಪ್ರಬಲ ಪ್ರೊಟೆಸ್ಟೆಂಟ್ ರಾಷ್ಟ್ರವಾಗಿ ಇಂಗ್ಲೆಂಡ್ ದೇಶ ಬೆಳವಣಿಗೆ ಅಂತಕ್ಕಂಥದನ್ನು ಹೊಂದುತ್ತೆ. ಆ ಪ್ರೊಟೆಸ್ಟೆಂಟರ ಪ್ರಭಾವಕ್ಕೆ ಒಳಗಾದಂಥ ಇತರೆ ಪಂಥಗಳವರು ಇಂಗ್ಲೆಂಡಲ್ಲಿ ಇರುವುದು ಬೇಡ, ಹೊಸ ನಾಡಿನಲ್ಲಿ ಹೋಗಿ ನೆಲೆಸೋಣ ಅಂತೇಳಿ ಅವರು ಅಮೆರಿಕದ ಕಡೆಗೆ ವಲಸೆ ಹೋಗಿರ್ತಾರೆ. ಹಾಗೆ ವಲಸೆ ಹೋದಂಥವರಲ್ಲಿ ಫ್ಲೂರಿಟನ್ನರು, ಕ್ವೇಕರು ಮತ್ತು ಕ್ಯಾಥೋಲಿಕ್ಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ಫ್ಲೂರಿಟನ್ಸ್, ಕ್ವೇಕರ್ಸ್ ಮತ್ತು ಕ್ಯಾಥೋಲಿಕ್ಸ್ ಇವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರು. ಈಗ ವಲಸೆ ಹೋದಂಥ ಈ ಪಂಗಡಗಳವರು ತಮ್ಮದೇ ಆದಂಥ ಚರ್ಚ್ಗಳನ್ನು ಸ್ಥಾಪನೆಯನ್ನು ಮಾಡಿಕೊಂಡು ತಮ್ಮದೇ ಧಾರ್ಮಿಕ ಸಂಪ್ರದಾಯಗಳನ್ನು ಅನುಸರಿಸಿಕೊಂಡು ಉತ್ತಮ ಜೀವನ ಅಂತಕ್ಕಂಥದನ್ನು ನಡೆಸ್ತಾ ಇದ್ದಾರೆ. ಆದರೆ ಇಂಗ್ಲೆಂಡ್ ದೇಶ ನೀವೆಲ್ಲರೂ ಆಂಗ್ಲಿಕನ್ ಪ್ರೊಟೆಸ್ಟೆಂಟ್ ಚರ್ಚಿಗೆ ನಡೆದುಕೊಳ್ಬೇಕು, ಆಂಗ್ಲಿಕನ್ ಪ್ರೊಟೆಸ್ಟೆಂಟ್ ಚರ್ಚಿನ ಪೋಪನಿಗೆ ಗೌರವವನ್ನು ಕೊಡಬೇಕು ಮತ್ತು ಇಂಗ್ಲೆಂಡ್ ದೇಶಕ್ಕೆ ಧಾರ್ಮಿಕ ತೆರಿಗೆಯನ್ನು ನೀಡಬೇಕು ಅಂತೇಳಿ ಅಮೆರಿಕನ್ನರ ಮೇಲೆ ಧಾರ್ಮಿಕ ತೆರಿಗೆಯನ್ನು ವಿಧಿಸುತ್ತೆ. ಇಂಗ್ಲೆಂಡಿನ ಸಹವಾಸವೇ ಬೇಡ, ಪ್ರೊಟೆಸ್ಟೆಂಟ್ ಪಂಥದ ಸಹವಾಸವೇ ಬೇಡ ಅಂತೇಳಿ ಅವರು ದೂರದ ಅಮೆರಿಕದಲ್ಲಿ ಬಂದು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದರು. ಅಂಥವರ ಮೇಲೆ ಇಂಗ್ಲೆಂಡ್ ದೇಶ ಧಾರ್ಮಿಕ ತೆರಿಗೆಯನ್ನು ವಿಧಿಸಿತು. ಪ್ರೊಟೆಸ್ಟೆಂಟ್ ಧರ್ಮ ಮತ್ತು ಅದರ ತತ್ವಗಳನ್ನೇ ಅನುಸರಿಸುವಂತೆ ಬಲವಂತ ಮಾಡಿತು. ಹಾಗಾಗಿ ಧಾರ್ಮಿಕ ಶಾಂತಿಯನ್ನು ಬಯಸಿ ಬಂದಂಥ ಅಮೆರಿಕನ್ನರು ಧಾರ್ಮಿಕ ತೆರಿಗೆಯನ್ನು ಕೊಡಲಿಕ್ಕೆ ಒಪ್ಪಲಿಲ್ಲ ಮತ್ತು ಅದರ ವಿರುದ್ಧವಾಗಿ ಅವರು ಕ್ರಾಂತಿಗೆ ಸಿದ್ಧರಾಗ್ತಾರೆ. ಹಾಗಾಗಿ ಅಮೆರಿಕದ ಕ್ರಾಂತಿ ಅಂತಕ್ಕಂಥದ್ದು ನಡೆಯುತ್ತೆ. ಹೀಗೆ ಅಮೆರಿಕದ ಕ್ರಾಂತಿಗೆ ಮೂರನೆಯ ಕಾರಣ ಅಂತಂದರೆ ಧಾರ್ಮಿಕ ಕಾರಣ. ಇನ್ನು 4 ವಾಣಿಜ್ಯಶಾಹಿ ನೀತಿ. ಇಂಗ್ಲೆಂಡಿನ ವಾಣಿಜ್ಯಶಾಹಿ ನೀತಿ ಮತ್ತು ನೌಕಾಯಾನ ಕಾಯ್ದೆಗಳು. ಇಂಗ್ಲೆಂಡಿನ ವಾಣಿಜ್ಯಶಾಹಿ ನೀತಿ ಮತ್ತು ನೌಕಾಯಾನ ಕಾಯ್ದೆಗಳು. ಇಂಗ್ಲೆಂಡ್ ದೇಶ ವಸಾಹತುಗಳಿರುವುದೇ ತಾಯ್ನಾಡಿನ ಲಾಭಕ್ಕಾಗಿ ಎಂಬ ನೀತಿಯನ್ನು ಅನುಸರಿಸುತ್ತೆ. ವಸಾಹತುಗಳಿರುವುದೇ ತಾಯ್ನಾಡಿನ ಲಾಭಕ್ಕಾಗಿ ಅಂದರೆ ಅಮೆರಿಕದ 13 ವಸಾಹತುಗಳು ಅಂತಕ್ಕಂಥವೇನಿದ್ದಾರೆ ಅವು ಇರುವುದು ಯಾವುದಕ್ಕಾಗಿ ಅಂತ ಹೇಳಿದ್ರೆ ಇಂಗ್ಲೆಂಡಿನ ಲಾಭಕ್ಕಾಗಿ ಎಂಬ ವಾಣಿಜ್ಯ ನೀತಿಯನ್ನು ಅನುಸರಿಸುತ್ತೆ. ಮತ್ತು ಆ ವಾಣಿಜ್ಯ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಲಿಕ್ಕಾಗಿ ನೌಕಾಯಾನ ಕಾಯ್ದೆಗಳನ್ನು, ನೇವಿಗೇಷನ್ ಲಾಸ್ ಅಂತೇಳಿ ಅವುಗಳನ್ನು ಕರೀತಾರೆ. ಆ ನೌಕಾಯಾನ ಕಾಯ್ದೆಗಳನ್ನು ಅದು ಜಾರಿಗೆ ತರುತ್ತೆ. ಈ ನೌಕಾಯಾನ ಕಾಯ್ದೆಗಳ ಪ್ರಕಾರ ಅಮೆರಿಕ ಸಾಕಷ್ಟು ನಷ್ಟವನ್ನು ವ್ಯಾಪಾರದಲ್ಲಿ, ವಾಣಿಜ್ಯದಲ್ಲಿ ಅನುಭವಿಸಬೇಕಾಗಿ ಬರುತ್ತೆ. ಹಾಗಾಗಿನೇ ಆರ್ಥಿಕವಾಗಿ ಅಮೆರಿಕನ್ನರಿಗೆ ಭಾರೀ ಹೊಡೆತವನ್ನು ಈ ನೌಕಾಯಾನ ಕಾಯ್ದೆಗಳು ಅಂತಕ್ಕಂಥವು ನೀಡಿತು. ಅದರಿಂದ ಹೊರಬರಬೇಕು ಅಂತ ಹೇಳಿದ್ರೆ
ಅಮೆರಿಕನ್ನಲ್ಲಿ ಕ್ರಾಂತಿ ಅನಿವಾರ್ಯವಾಯಿತು. ಹಾಗಾಗಿನೇ ಇಂಗ್ಲೆಂಡಿನ ವಾಣಿಜ್ಯಶಾಹಿ ನೀತಿ ಮತ್ತು ನೌಕಾ ಕಾಯ್ದೆಗಳ ವಿರುದ್ಧ ಒಂದಾದಂತಹ ಅಮೆರಿಕನ್ನರು ನಡೆಸಿದಂತಹ ಕ್ರಾಂತಿಯನ್ನೇ ನಾವು ಅಮೆರಿಕಾದ ಕ್ರಾಂತಿ ಅಂತ ಕರಿತೇವೆ. ಹಾಗಾದರೆ ಆ ನೌಕಾಯಾನ ಕಾಯ್ದೆಯಲ್ಲಿದ್ದಂಥ ಪ್ರಮುಖವಾದಂತಹ ಅಂಶಗಳು ಯಾವ್ಯಾವು ಅಂತೇಳಿ ನಾವು ತಿಳ್ಕೊಳ್ಳೋದಾದ್ರೆ, ಮೊದಲನೇದಾಗಿ ಅಮೆರಿಕ ಉತ್ಪಾದನೆ ಮಾಡುವ ವಸ್ತುಗಳನ್ನು ಬ್ರಿಟಿಷರಿಗೆ ಮಾತ್ರ ಮಾರಬೇಕು. ಅಮೆರಿಕ ಯಾವುದೇ ವಸ್ತುವನ್ನು ಉತ್ಪಾದನೆಯನ್ನ ಮಾಡಲಿ, ಆ ವಸ್ತುವನ್ನು ಕೇವಲ ಯಾರಿಗೆ ಮಾರಬೇಕು ಅಂತಂದ್ರೆ ಬ್ರಿಟಿಷರಿಗೆ ಮಾತ್ರ ಮಾರಬೇಕು, ಬೇರೆ ಯಾವ ದೇಶಕ್ಕೂ ಮಾರಾಟವನ್ನ ಮಾಡುವಂತಿಲ್ಲ ಅಂತೇಳಿ ಹೇಳಿದರು. ಇನ್ನು ಎರಡನೇದು, ಅಮೆರಿಕ ಉತ್ಪಾದಿಸುವ ಕಚ್ಚಾ ವಸ್ತುಗಳನ್ನು ಇಂಗ್ಲೆಂಡ್ಗೆ ಮಾತ್ರ ಸರಬರಾಜು ಮಾಡಬೇಕು. ಅಮೆರಿಕ ಉತ್ಪಾದನೆಯನ್ನು ಮಾಡ್ತಾ ಇದ್ದಂಥ ಕಚ್ಚಾ ವಸ್ತುಗಳು, ಅದರಲ್ಲೂ ಪ್ರಮುಖವಾಗಿ ಕಾಫಿ, ಸಕ್ಕರೆ, ಹತ್ತಿ, ಹೊಗೆಸೊಪ್ಪು, ಈ ಕಚ್ಚಾ ವಸ್ತುಗಳನ್ನ ಇಂಗ್ಲೆಂಡಿಗೆ ಮಾತ್ರ ಸರಬರಾಜು ಮಾಡಬೇಕು, ಬೇರೆ ಯಾವ ದೇಶಗಳಿಗೂ ಸರಬರಾಜು ಮಾಡಬಾರದು ಎಂಬ ನಿರ್ಬಂಧವನ್ನು ವಿಧಿಸಲಾಯಿತು. ಇನ್ನು ಮೂರನೇದಾಗಿ, ಅಮೆರಿಕ ಯಾವುದೇ ವಸ್ತುವನ್ನು ಆಮದು ಮಾಡಿಕೊಳ್ಳಬೇಕಾದರೂ ಇಂಗ್ಲೆಂಡಿನಿಂದಲೇ ಆಮದು ಮಾಡಿಕೊಳ್ಳಬೇಕು. ಅಂದ್ರೆ ಇಂಗ್ಲೆಂಡಿನಿಂದ ಮಾತ್ರ ಅವರು ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತಕ್ಕಂಥ ನಿರ್ಬಂಧವನ್ನ ವಿಧಿಸುತ್ತೆ. ಇನ್ನು ನಾಲ್ಕನೇದಾಗಿ, ಅಮೆರಿಕನ್ನರು ತಮ್ಮ ಆಮದು ಮತ್ತು ರಫ್ತನ್ನ ಇಂಗ್ಲೆಂಡಿನ ಹಡಗುಗಳ ಮೂಲಕವೇ ಮಾಡಬೇಕು. ಆ ಹಡಗುಗಳನ್ನ ಇಂಗ್ಲೆಂಡಿನ ನಾವಿಕರೇ ನಡೆಸುತ್ತಿರಬೇಕು. ಅಮೆರಿಕ ಯಾವುದೇ ರಫ್ತು ಮತ್ತು ಆಮದನ್ನ ಮಾಡಿದ್ರು ಇಂಗ್ಲೆಂಡಿನ ಹಡಗುಗಳಲ್ಲಿಯೇ ಮಾಡಬೇಕು, ಅದರಲ್ಲೂ ಆ ಹಡಗುಗಳನ್ನ ಇಂಗ್ಲೆಂಡಿನ ನಾವಿಕರೇ ನಡೆಸುತ್ತಿರಬೇಕು ಎಂತಕ್ಕಂಥ ನಿರ್ಬಂಧವನ್ನ ವಿಧಿಸುತ್ತೆ. ಇನ್ನು ಐದನೇದಾಗಿ, ಇಂಗ್ಲೆಂಡ್ ಉತ್ಪಾದಿಸುವ ವಸ್ತುಗಳನ್ನು ಅಮೆರಿಕ ಉತ್ಪಾದಿಸುವಂತಿಲ್ಲ. ಇಂಗ್ಲೆಂಡ್ ಯಾವ ಯಾವ ವಸ್ತುಗಳನ್ನು ಉತ್ಪಾದನೆಯನ್ನ ಮಾಡುತ್ತೋ ಆ ವಸ್ತುಗಳನ್ನ ಅಮೆರಿಕನ್ನರು ಉತ್ಪಾದನೆಯನ್ನ ಮಾಡುವಂತಿಲ್ಲ. ಅಮೆರಿಕನ್ನರು ಏನಾದ್ರು ಉತ್ಪಾದನೆಯನ್ನ ಮಾಡಿದ್ರೆ ಇಂಗ್ಲೆಂಡಿನ ವಸ್ತುಗಳಿಗೆ ಮಾರುಕಟ್ಟೆ ದೊರೀತಾ ಇರಲಿಲ್ಲ. ಹಾಗಾಗಿನೇ ಅಮೆರಿಕನ್ನರ ಮೇಲೆ ನಿರ್ಬಂಧವನ್ನು ಏರ್ತಾರೆ. ಇಂಗ್ಲೆಂಡ್ ಉತ್ಪಾದಿಸಿದ ವಸ್ತುಗಳನ್ನ ಅಮೆರಿಕನ್ನರು ಉತ್ಪಾದಿಸುವಂತಿಲ್ಲ ಅಂತೇಳಿ ನಿರ್ಬಂಧವನ್ನ ವಿಧಿಸಿದರು. ಇನ್ನು ಆರನೇದಾಗಿ, ವರ್ತಕ ಏಜೆಂಟನ ನೇಮಕ. ಅಮೆರಿಕದಲ್ಲಿ ಟ್ರೇಡ್ ಏಜೆಂಟ್ ಅಂತಕ್ಕಂಥದ್ದನ್ನ ನೇಮಕವನ್ನು ಮಾಡಿದರು. ಅವನ ಮೂಲಕವೇ ಅಮೆರಿಕ ತನ್ನ ಆರ್ಥಿಕ ಚಟುವಟಿಕೆಗಳನ್ನು ನಡೆಸಬೇಕು. ಯಾವುದೇ ವ್ಯಾಪಾರ ವಾಣಿಜ್ಯವನ್ನು ಮಾಡಿದ್ರು ವರ್ತಕ ಏಜೆಂಟನ ಅನುಮತಿಯನ್ನು ಪಡೆದು ಅವ್ರು ಮಾಡಬೇಕಾಗಿ ಬಂತು. ಹೀಗೆ ಈ ನೌಕಾಯಾನ ಕಾಯ್ದೆಗಳು ಅಂತಕ್ಕಂಥವೇನಿದ್ದಾವೆ, ಈ ನೌಕಾಯಾನ ಕಾಯ್ದೆಗಳು ಅಮೆರಿಕಾದ ವ್ಯಾಪಾರ ವಾಣಿಜ್ಯವನ್ನು ಸಂಪೂರ್ಣವಾಗಿ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳತಕ್ಕಂಥ ಕಾರ್ಯವನ್ನು ಮಾಡ್ತಾರೆ. ಇದರಿಂದ ಅಮೆರಿಕನ್ನರು ರೊಚ್ಚಿಗೇಳ್ತಾರೆ ಮತ್ತು ಇಂತಹ ಕಾಯ್ದೆಗಳನ್ನು ಜಾರಿಗೆ ತಂದಂತಹ ಇಂಗ್ಲೆಂಡಿನ ವಿರುದ್ಧವಾಗಿ ಅವರು ಕ್ರಾಂತಿ ಅಂತ ನಡೆಸ್ತಾರೆ. ಆ ಕ್ರಾಂತಿಯೇ ಅಮೆರಿಕಾದ ಕ್ರಾಂತಿಯಾಗಿದೆ. ಹೀಗೆ ನಾಲ್ಕನೆಯ ಕಾರಣ ಅಂತ ಹೇಳಿದ್ರೆ ಇಂಗ್ಲೆಂಡಿನ ವಾಣಿಜ್ಯಶಾಹಿ ನೀತಿ ಮತ್ತು ಅದು ಜಾರಿಗೆ ತಂದಂಥ ನೌಕಾಯಾನ ಕಾಯ್ದೆಗಳು. ಇನ್ನು ಐದನೇದಾಗಿ ಆರ್ಥಿಕ ಕಾರಣ. ಐದನೆಯ ಕಾರಣ ಆರ್ಥಿಕ ಕಾರಣ. ಇಂಗ್ಲೆಂಡ್ ಅನೇಕ ಆರ್ಥಿಕ ಕಾಯ್ದೆಗಳನ್ನು ಅಮೆರಿಕದಲ್ಲಿ ಜಾರಿಗೆ ತರುತ್ತೆ. ಅದರಲ್ಲಿ ಮೊದಲನೇದು ಕಾಕಂಬಿ ಕಾಯ್ದೆ. ಕಾಕಂಬಿ ಕಾಯ್ದೆ 1764ರಲ್ಲಿ ಕಾಕಂಬಿ ಕಾಯ್ದೆಯನ್ನ ಜಾರಿಗೆ ತಂದರು. ಈ ಕಾಯ್ದೆಯ ಪ್ರಕಾರ ಅಮೆರಿಕನ್ನರು ವೆಸ್ಟ್ ಇಂಡೀಸ್ ಮತ್ತು ಸ್ಪೇನ್ ದೇಶಗಳ ಮೂಲಕ
ಕಾಕಂಬಿ ಏನು ಆಮದು ಮಾಡಿಕೊಳ್ತಾ ಇದ್ರೋ ಅದರ ಮೇಲೆ ನಿರ್ಬಂಧವನ್ನ ವಿಧಿಸಲಾಯಿತು. ಅಮೆರಿಕನ್ನರು ಮದ್ಯದ ತಯಾರಿಕೆಗೆ ಕಾಕಂಬಿಯನ್ನ ವೆಸ್ಟ್ ಇಂಡೀಸ್ ಮತ್ತು ಸ್ಪೇನ್ ದೇಶದಿಂದ ಆಮದು ಮಾಡಿಕೊಳ್ತಾ ಇದ್ರು. ಅದನ್ನ ರದ್ದುಪಡಿಸಲಿಕ್ಕಾಗಿಯೇ ಕಾಕಂಬಿ ಕಾಯ್ದೆಯನ್ನ ಜಾರಿಗೆ ತರ್ತಾರೆ. ಯಾವಾಗ ವೆಸ್ಟ್ ಇಂಡೀಸ್ ಮತ್ತು ಸ್ಪೇನ್ನಿಂದ ಬರ್ತಾ ಇದ್ದಂಥ ಕಾಕಂಬಿಯ ಆಮದು ನಿಂತು ಹೋಯಿತು, ಇದರಿಂದಾಗಿ ಅಮೆರಿಕಾದ ಉದ್ದಿಮೆಗೆ, ಮದ್ಯದ ಉದ್ದಿಮೆಗೆ ಬಲವಾದಂತಹ ಹೊಡೆತ ಅಂತಕ್ಕಂಥದ್ದು ಬೀಳುತ್ತೆ. ಇದನ್ನ ಅಮೆರಿಕನ್ನರು ಪ್ರತಿಭಟಿಸ್ತಾರೆ ಮತ್ತು ಕ್ರಾಂತಿ ಅಂತಕ್ಕಂಥದನ್ನ ನಡೆಸ್ತಾರೆ. ಇನ್ನು ಸಕ್ಕರೆ ಕಾಯ್ದೆ 1764. ಸಕ್ಕರೆ ಕಾಯ್ದೆ 1764ರಲ್ಲಿ ಅಮೆರಿಕ ಮತ್ತೊಂದು ಆರ್ಥಿಕ ಕಾಯ್ದೆಯನ್ನು ಜಾರಿಗೆ ತಂತು. ಆ ಕಾಯ್ದೆ ಯಾವುದು ಅಂತ ಹೇಳಿದ್ರೆ ಸಕ್ಕರೆ ಕಾಯ್ದೆ. ಜಾರ್ಜ್ ಗ್ರೆನ್ವಿಲ್ಲೆ ಅಂತಕ್ಕಂಥವನು ಈ ಸಕ್ಕರೆ ಕಾಯ್ದೆಯನ್ನ ಅಮೆರಿಕದಲ್ಲಿ ಜಾರಿಗೆ ತರ್ತಾನೆ. ಈ ಕಾಯ್ದೆಯ ಪ್ರಕಾರ ಸಕ್ಕರೆ, ಕಾಫಿ, ಲೆನಿನ್ ಬಟ್ಟೆ, ದ್ರಾಕ್ಷಾರಸ, ರೇಷ್ಮೆ, ಮದ್ಯ ಮುಂತಾದವುಗಳ ಮೇಲೆ ಅಧಿಕ ತೆರಿಗೆಯನ್ನ ವಿಧಿಸಲಾಗುತ್ತೆ. ಅಮೆರಿಕನ್ನರು ಉತ್ಪಾದನೆಯನ್ನ ಮಾಡ್ತಾ ಇದ್ದಂತಹ ವಸ್ತುಗಳ ಮೇಲೆ ಅಧಿಕವಾದಂತಹ ತೆರಿಗೆಯನ್ನ ವಿಧಿಸಿದರು. ಆಗ ಅಮೆರಿಕದಿಂದ ಯಾರೂ ಈ ವಸ್ತುಗಳನ್ನು ಕೊಳ್ಳಲಿಲ್ಲ. ಇದರಿಂದಾಗಿಯೂ ಅಮೆರಿಕ ಅಪಾರವಾದಂತಹ ಆರ್ಥಿಕ ನಷ್ಟವನ್ನ ಅನುಭವಿಸಬೇಕಾಗಿ ಬಂತು. ಇಂತಹ ಸಕ್ಕರೆಯ ಕಾಯ್ದೆಯ ವಿರುದ್ಧವಾಗಿ ಅಮೆರಿಕನ್ನರು ಬಹಿರಂಗ ಹೋರಾಟ ಎನ್ನುವುದನ್ನ ಆರಂಭವನ್ನ ಮಾಡ್ತಾರೆ. ಆ ಹೋರಾಟವನ್ನು ಹತ್ತಿಕ್ಕಲಿಕ್ಕಾಗಿ ಮತ್ತೊಂದು ಕಾಯ್ದೆಯನ್ನ ಅಮೆರಿಕ ಜಾರಿಗೆ ತಂತು. ಆ ಕಾಯ್ದೆ ಯಾವುದು ಅಂತ ಹೇಳಿದ್ರೆ ಕ್ವಾರ್ಟರಿಂಗ್ ಕಾಯ್ದೆ. ಕ್ವಾರ್ಟರಿಂಗ್ ಕಾಯ್ದೆ 1765. 1765ರಲ್ಲಿ ಕ್ವಾರ್ಟರಿಂಗ್ ಕಾಯ್ದೆ ಅಂತಕ್ಕಂಥದನ್ನ ಜಾರಿಗೆ ತರುತ್ತೆ. ಕ್ವಾರ್ಟರಿಂಗ್ ಕಾಯ್ದೆ ಅಂತ ಹೇಳಿದ್ರೆ ಇಂಗ್ಲೆಂಡಿನ ಸೈನಿಕರು ಅಮೆರಿಕನ್ನರ ಯಾವುದೇ ಮನೆಯಲ್ಲಿ ಉಳಿಯಬಹುದು. ಅವರ ಊಟ ವಸತಿಯ ಎಲ್ಲ ಖರ್ಚನ್ನ ಅಮೆರಿಕನ್ನರೇ ನೋಡಿಕೊಳ್ಬೇಕು ಅಂತೇಳಿ ಹೇಳುತ್ತೆ. ಯಾವಾಗ ಅಮೆರಿಕನ್ನರು ತೀವ್ರವಾದಂತಹ ಪ್ರತಿಭಟನೆಗಳನ್ನು ನಡೆಸ್ತಾ ಹೋದ್ರು ಅದನ್ನ ಹತ್ತಿಕ್ಕುವುದು ಇಂಗ್ಲೆಂಡಿಗೆ ಅನಿವಾರ್ಯ ಆಯಿತು. ಹಾಗಾಗಿ ಇಂಗ್ಲೆಂಡಿನಿಂದ ಅಮೆರಿಕಾಗೆ ಸೈನ್ಯವನ್ನು ಕಳಿಸಿಕೊಡ್ತಾರೆ. ಹೀಗೆ ಇಂಗ್ಲೆಂಡಿನಿಂದ ಬಂದಂತಹ ಸೈನಿಕರು ಅಮೆರಿಕದಲ್ಲಿ ನೆಲೆಸಲಿಕ್ಕೆ ವಸತಿ ಇರಲಿಲ್ಲ. ಅಮೆರಿಕನ್ನರೇ ಯಾರ ಮನೆಯಲ್ಲಿ ಸೈನಿಕರು ಉಳಿಲಿಕ್ಕೆ ಬಯಸ್ತಾರೋ ಅವರ ಯೋಗಕ್ಷೇಮವನ್ನು ನೋಡ್ಕೊಳ್ಬೇಕು, ಅವರಿಗೆ ಊಟ ವಸತಿಯನ್ನ ನೋಡ್ಕೊಳ್ಬೇಕು ಅಂತೇಳಿ ಈ ಕಾಯ್ದೆ ತಿಳಿಸುತ್ತೆ. ತಮ್ಮ ಶತ್ರುವನ್ನೇ ತಮ್ಮ ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಅಮೆರಿಕನ್ನರು ಒಪ್ಪಲಿಲ್ಲ. ಏಕೆಂದ್ರೆ ಅವರು ಹೋರಾಟ ಮಾಡ್ತಾ ಇದ್ದಿದ್ದೇ ಇಂಗ್ಲೆಂಡಿನ ವಿರುದ್ಧ. ಈಗ ಇಂಗ್ಲೆಂಡಿನ ಸೈನಿಕರಿಗೆ ತಾವು ಆಶ್ರಯವನ್ನ ಈ ಕಾಯ್ದೆಯ ಮೂಲಕ ಕೊಡಬೇಕಾಗಿ ಬಂತು. ಹಾಗಾಗಿನೇ ಅಮೆರಿಕನ್ನರು ಇಂಗ್ಲೆಂಡಿನ ಈ ಕ್ವಾರ್ಟರಿಂಗ್ ಕಾಯ್ದೆಯ ವಿರುದ್ಧ ತಿರುಗಿ ಬಿಡ್ತಾರೆ. ಆ ನಂತರ ಇಂಗ್ಲೆಂಡ್ ಮತ್ತೊಂದು ಹೊಸ ಕಾಯ್ದೆಯನ್ನು ಜಾರಿಗೆ ತರುತ್ತೆ, ಸ್ಟಾಂಪ್ ಕಾಯ್ದೆ. ಸ್ಟಾಂಪ್ ಕಾಯ್ದೆ 1765. 1765ರಲ್ಲಿ ಅಮೆರಿಕನ್ನರ ಮೇಲೆ ಇಂಗ್ಲೆಂಡ್ ಮತ್ತೊಂದು ಹೊಸ ಕಾಯ್ದೆಯನ್ನು ಜಾರಿಗೆ ತಂತು. ಅದನ್ನು ಸ್ಟ್ಯಾಂಪ್ ಕಾಯ್ದೆ ಅಂತೇಳಿ ಕರೀತಾರೆ. ಈ ಸ್ಟ್ಯಾಂಪ್ ಕಾಯ್ದೆಯಿಂದ ಅಮೆರಿಕನ್ನರು ಯಾವುದೇ ವ್ಯವಹಾರವನ್ನು ನಡೆಸಿದರೂ ಇಂಗ್ಲೆಂಡಿನಲ್ಲಿ ಉತ್ಪಾದನೆಯಾಗ್ತಾ ಇದ್ದಂಥ ಸ್ಟ್ಯಾಂಪ್ಗಳನ್ನೇ ಬಳಸಬೇಕಾಯಿತು. ಅಮೆರಿಕನ್ನರು ತಮ್ಮ ವ್ಯವಹಾರದಲ್ಲಿ ಅಮೆರಿಕದಲ್ಲಿ ಉತ್ಪಾದನೆಯಾದಂಥ ಸ್ಟ್ಯಾಂಪ್ಗಳನ್ನು ಬಳಸ್ತಾ ಇದ್ರು. ಈಗ ಈ ಸ್ಟ್ಯಾಂಪ್ ಕಾಯ್ದೆ ಅಂತಕ್ಕಂಥದ್ದು ಅಮೆರಿಕದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಸ್ಟಾಂಪ್ಗಳನ್ನು ಬಳಸುವಂತಿಲ್ಲ, ಇಂಗ್ಲೆಂಡಿನಲ್ಲಿ ಉತ್ಪಾದನೆ ಆಗ್ತಾ ಇದ್ದಂಥ ಸ್ಟಾಂಪ್ಗಳನ್ನೇ ಅಮೆರಿಕನ್ನರು ಬಳಸಬೇಕು ಅಂತೇಳಿ ನಿರ್ಬಂಧವನ್ನ ಏರುತ್ತೆ.
ಹಾಗೆಯೇ ಈ ಸ್ಟ್ಯಾಂಪ್ ಮಾರಾಟದಿಂದ ಬಂದಂತಹ ಹಣವನ್ನು 13 ವಸಾಹತುಗಳ ರಾಜ್ಯಪಾಲರ ವೇತನವನ್ನು ನೀಡಲಿಕ್ಕೆ ಬಳಕೆ ಅಂತಕ್ಕನ್ನೋದನ್ನ ಮಾಡುತ್ತೆ. ಇದನ್ನ ಅಮೆರಿಕನ್ನರು ವಿರೋಧಿಸ್ತಾರೆ. ಆಗ ಸನ್ಸ್ ಆಫ್ ಲಿಬರ್ಟಿ, ಸ್ವತಂತ್ರ ಕುವರರು ಅಂತಕ್ಕಂಥವರು ಅಮೆರಿಕದಲ್ಲಿ ಉದಯ ಆಗ್ತಾರೆ. ಸ್ವತಂತ್ರ ಕುವರರು ಬೆಂಜಮಿನ್ ಫ್ರಾಂಕ್ಲಿನ್, ಥಾಮಸ್ ಜೆಫರ್ಸನ್ ಮತ್ತು ಸ್ಯಾಮ್ಯುಯಲ್ ಆಡಮ್ಸ್. ಬೆಂಜಮಿನ್ ಫ್ರಾಂಕ್ಲಿನ್, ಥಾಮಸ್ ಜೆಫರ್ಸನ್ ಮತ್ತು ಸ್ಯಾಮ್ಯುಯಲ್ ಆಡಮ್ಸ್ ಇವರನ್ನ ಅಮೆರಿಕಾದ ಸ್ವತಂತ್ರ ಕುವರರು ಅಂತೇಳಿ ಕರೀತಾರೆ. ಇದನ್ನು ನಿಮಗೆ 2 ಅಂಕಕ್ಕೆ ಪ್ರಶ್ನೆಯನ್ನು ಕೇಳ್ತಾರೆ. ಅಮೆರಿಕಾದ ಸ್ವತಂತ್ರ ಕುವರರನ್ನ ಹೆಸರಿಸಿ ಅಂತೇಳಿ. ಬೆಂಜಮಿನ್ ಫ್ರಾಂಕ್ಲಿನ್, ಥಾಮಸ್ ಜೆಫರ್ಸನ್ ಮತ್ತು ಸ್ಯಾಮ್ಯುಯಲ್ ಆಡಮ್ಸ್ ರವರನ್ನ ಅಮೆರಿಕಾದ ಸ್ವಾತಂತ್ರ್ಯ ಕುವರರು ಅಂತೇಳಿ ಕರೆಯಲಾಗಿದೆ. ಇವರು ಈ ಸ್ಟಾಂಪ್ ಕಾಯ್ದೆ ವಿರುದ್ಧವಾಗಿ, ಈ ಆರ್ಥಿಕ ಕಾಯ್ದೆಗಳ ವಿರುದ್ಧವಾಗಿ ತೀವ್ರವಾದಂತಹ ಪ್ರತಿಭಟನೆ ಅಂತಕ್ಕನ್ನೋದನ್ನ ನಡೆಸ್ತಾರೆ. 9 ವಸಾಹತುಗಳ ಪ್ರತಿನಿಧಿಗಳ ಸಭೆ ಅಂತಕ್ಕನ್ನೋದನ್ನ ಕರೆದು ಆ ಸಭೆಯಲ್ಲಿ ಈ ಕಾಯ್ದೆಗಳಿಗೆ ಅವರು ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಯಾವಾಗ ಅಮೆರಿಕನ್ನರ ತೀವ್ರವಾದಂತಹ ಪ್ರತಿಭಟನೆಯನ್ನ ಇಂಗ್ಲೆಂಡ್ ದೇಶ ಎದುರಿಸಬೇಕಾಯಿತು, ಆಗ ಅದು 1766ರಲ್ಲಿ ಈ ಸ್ಟಾಂಪ್ ಕಾಯ್ದೆಯನ್ನ ರದ್ದುಪಡಿಸುತ್ತೆ. ಇದು ಅಮೆರಿಕನ್ನರಿಗೆ ಸಿಕ್ಕಂತಹ ಮೊದಲ ವಿಜಯ ಆಗಿತ್ತು. ನಾವು ಸಂಘಟಿತರಾಗಿ ಹೋರಾಟವನ್ನು ಮಾಡಿದರೆ ಇಂಗ್ಲೆಂಡಿನಿಂದ ನಾವು ಸ್ವಾತಂತ್ರ್ಯವನ್ನು ಪಡೆಯಬಹುದು ಎಂಬ ನಂಬಿಕೆಯನ್ನು ಅಮೆರಿಕನ್ನರಲ್ಲಿ ಬೆಳೆಸಿದೆ. ಹಾಗಾಗಿ ಅಮೆರಿಕನ್ನರು ಈ ಆರ್ಥಿಕ ಕಾಯ್ದೆಗಳ ವಿರುದ್ಧವಾಗಿ ಕ್ರಾಂತಿ ಅಂತಕ್ಕಂಥದ್ದನ್ನು ನಡೆಸ್ತಾರೆ. ಇನ್ನು 5ನೇ ಕಾಯ್ದೆ, ಟೌನ್ಶೆಂಡ್ ಕಾಯ್ದೆ. ಟೌನ್ಶೆಂಡ್ ಕಾಯ್ದೆ 1767. ಸ್ಟಾಂಪ್ ಕಾಯ್ದೆಯನ್ನು ರದ್ದುಗೊಳಿಸಿದಂತಹ ಇಂಗ್ಲೆಂಡ್ ದೇಶ 1767ರಲ್ಲಿ ಅಮೆರಿಕಾದ ಮೇಲೆ ಟೌನ್ಶೆಂಡ್ ಕಾಯ್ದೆ ಅಂತಕ್ಕನ್ನೋದನ್ನ ಜಾರಿಗೆ ತರುತ್ತೆ. ಇಂಗ್ಲೆಂಡಿನ ಅರ್ಥ ಸಚಿವನಾಗಿದ್ದಂತಹ, ಹಣಕಾಸು ಸಚಿವನಾಗಿದ್ದಂತಹ ಟೌನ್ಶೆಂಡ್ ತನ್ನದೇ ಹೆಸರಿನಲ್ಲಿ ಟೌನ್ಶೆಂಡ್ ತೆರಿಗೆ ಅಂತಕ್ಕನ್ನೋದನ್ನ ಅಥವಾ ಕಾಯ್ದೆ ಅಂತಕ್ಕನ್ನೋದನ್ನ 1767ರಲ್ಲಿ ಅಮೆರಿಕದಲ್ಲಿ ಜಾರಿಗೆ ತರ್ತಾನೆ. ಸಪ್ತವಾರ್ಷಿಕ ಕದನದ ಯುದ್ಧ ವೆಚ್ಚವನ್ನು ಭರಿಸಬೇಕು ಅಂತೇಳಿ ಅಮೆರಿಕನ್ನರಿಗೆ ತಿಳಿಸ್ತಾನೆ ಮತ್ತು ಯುದ್ಧ ತೆರಿಗೆಯನ್ನ ಅಮೆರಿಕನ್ನರ ಮೇಲೆ ಏರ್ಪಡೆ. ಇದನ್ನ ಅಮೆರಿಕದ ನಾಯಕರಾಗಿದ್ದಂಥ ಜಾನ್ ಡಿಕನ್ಸನ್, ಸ್ಯಾಮ್ಯುಯಲ್ ಆಡಮ್ಸ್ ಮತ್ತು ಜಾರ್ಜ್ ವಾಷಿಂಗ್ಟನ್ ರವರು ವಿರೋಧಿಸ್ತಾರೆ. ಯಾವಾಗ ಅಮೆರಿಕನ್ನರ ತೀವ್ರ ವಿರೋಧವನ್ನು ಇಂಗ್ಲೆಂಡ್ನವರು ಎದುರಿಸಬೇಕಾಯಿತು, ಆಗ ಇಂಗ್ಲೆಂಡಿನ ಪ್ರಧಾನಿಯಾಗಿದ್ದಂತಹ ಲಾರ್ಡ್ ನಾರ್ತ್ ಅಂತಕ್ಕಂಥ, ಆಗ ಇಂಗ್ಲೆಂಡಿನ ಪ್ರಧಾನಿಯಾಗಿದ್ದಂತಹ ಲಾರ್ಡ್ ನಾರ್ತ್ ಇವನು ಟೀ ಮೇಲಿನ ತೆರಿಗೆಯನ್ನು ಬಿಟ್ಟು ಉಳಿದ ಈ ಎಲ್ಲ ತೆರಿಗೆಗಳನ್ನು ರದ್ದುಪಡಿಸ್ತಾನೆ. ಟೀ ಮೇಲಿನ ತೆರಿಗೆಯೊಂದನ್ನು ಬಿಟ್ಟು ಉಳಿದ ಎಲ್ಲ ತೆರಿಗೆಗಳನ್ನು ಅವನು ರದ್ದುಪಡಿಸ್ತಾನೆ. ಆಗ ಅಮೆರಿಕನ್ನರು ಟೀ ಮೇಲಿನ ತೆರಿಗೆಯನ್ನೂ ತೆಗೆದುಹಾಕುವಂತೆ ಇಂಗ್ಲೆಂಡಿನ ವಿರುದ್ಧ ಹೋರಾಟ ಅಂತಕ್ಕಂಥದ್ದನ್ನು ಆರಂಭವನ್ನು ಮಾಡ್ತಾರೆ. ಆಗ 2 ಪ್ರಮುಖವಾದಂತಹ ಘಟನಾವಳಿಗಳು ನಡೀತವೆ. ಒಂದು ಬೋಸ್ಟನ್ ಕರ್ತವ್ಯ. ಬೋಸ್ಟನ್ ಕರ್ತವ್ಯ 1768. ಟೀ ಮೇಲಿನ ತೆರಿಗೆಯನ್ನು ತೆಗೆದುಹಾಕುವಂತೆ ಅಮೆರಿಕನ್ನರು ಹೋರಾಟವನ್ನು ಆರಂಭಿಸಿದರು. 1768ರಲ್ಲಿ ಬೋಸ್ಟನ್ ರಾಜ್ಯಪಾಲನ ನಿವಾಸದ ಮೇಲೆ ಮುತ್ತಿಗೆಯನ್ನು ಹಾಕ್ತಾರೆ. ಏಕೆಂತೇಳಿದ್ರೆ
ಆ ಟೀ ಸರಬರಾಜು ಆಗ್ತಾ ಇದ್ದಿದ್ದೆ ಬೋಸ್ಟನ್ ಬಂದರಿನ ಮೂಲಕ. ಹಾಗಾಗಿ ಬೋಸ್ಟನ್ ರಾಜ್ಯಪಾಲನ ನಿವಾಸದ ಮೇಲೆ ಅಮೆರಿಕನ್ನರು ಮುತ್ತಿಗೆಯನ್ನ ಹಾಕ್ತಾರೆ, ರಾಜ್ಯಪಾಲನನ್ನ ಬಂಧಿಸ್ತಾರೆ. 1770ರಲ್ಲಿ ಬೋಸ್ಟನ್ ಸುಂಕದ ಕಟ್ಟೆಯ ಮೇಲೆ ದಾಳಿಯನ್ನ ನಡೆಸ್ತಾರೆ. ಬೋಸ್ಟನ್ ಸುಂಕದ ಕಟ್ಟೆಯ ಮೇಲೆ ದಾಳಿ ಅನ್ನೋದನ್ನ ನಡೆಸ್ತಾರೆ. ಆಗ ಇಂಗ್ಲೆಂಡ್ ಸೈನಿಕರು ಅಮೆರಿಕದ ಪ್ರತಿಭಟನಾಕಾರರ ಮೇಲೆ ಗೋಲಿಬಾರನ್ನ ನಡೆಸ್ತಾರೆ. ಆ ಗೋಲಿಬಾರ್ನಲ್ಲಿ 4 ಜನ ಅಮೆರಿಕನ್ನರು ಮರಣವನ್ನು ಹೊಂದಿದ್ದಾರೆ. ಟೀ ಮೇಲಿನ ತೆರಿಗೆಯನ್ನು ತೆಗೆದುಹಾಕುವಂತೆ ಬೋಸ್ಟನ್ ಸುಂಕದ ಕಟ್ಟೆಯ ಮೇಲೆ ಅಮೆರಿಕನ್ನರು ಮುತ್ತಿಗೆಯನ್ನು ಹಾಕಿದಾಗ ನಡೆದ ಗೋಲಿಬಾರ್ನಲ್ಲಿ 4 ಜನ ಅಮೆರಿಕನ್ನರು ಮರಣವನ್ನು ಹೊಂದಿದ್ರು. ಇದನ್ನೇ ಅಮೆರಿಕದ ಇತಿಹಾಸದಲ್ಲಿ ಬೋಸ್ಟನ್ ಕಗ್ಗೊಲೆ ಅಂತೇಳಿ ಕರೆಯಲಾಗಿದೆ. ಇನ್ನು 2ನೇ ಘಟನೆ ಬೋಸ್ಟನ್ ಟೀ ಪಾರ್ಟಿ. 1773 ಡಿಸೆಂಬರ್ 16. 1773 ಡಿಸೆಂಬರ್ 16ರಂದು ಮತ್ತೊಂದು ಘಟನೆ ಅಮೆರಿಕದಲ್ಲಿ ನಡೀತು. ಇದನ್ನೇ ಬೋಸ್ಟನ್ ಟೀ ಪಾರ್ಟಿ ಅಂತ ಕರೀತಾರೆ. ಬೋಸ್ಟನ್ ಕಗ್ಗೊಲೆಯ ನಂತರ ಇಂಗ್ಲೆಂಡ್ ದೇಶ ಬೋಸ್ಟನ್ ಬಂದರನ್ನು ಸಂಪೂರ್ಣವಾಗಿ ಮುಚ್ಚಿ ಹಾಕಿತು ಮತ್ತು ಅಲ್ಲಿ ಸೈನಿಕರನ್ನ ಕಾವಲಿಡುತ್ತೆ. ಆದರೂ ಅಮೆರಿಕನ್ನರು ಸುಮ್ಮನೆ ಕೂರಲಿಲ್ಲ. ಆ ಟೀ ತೆರಿಗೆಯನ್ನು ತೆಗೆದುಹಾಕಬೇಕು ಅಂತೇಳಿ ಅವರು ಮತ್ತೆ ಹೋರಾಟ ಅಂತಕ್ಕಂಥದನ್ನ ಆರಂಭವನ್ನು ಮಾಡ್ತಾರೆ. 1773 ಡಿಸೆಂಬರ್ 16ರಂದು ಬೋಸ್ಟನ್ ಟೀ ಪಾರ್ಟಿ ಅಂತಕ್ಕಂಥದ್ದು ನಡೆಯುತ್ತೆ. ಪಾಲ್ ರೆವರೆ ಎಂಬುವರ ನೇತೃತ್ವದಲ್ಲಿ ಈ ಒಂದು ಹೋರಾಟ ಆರಂಭವಾಯಿತು. ಪಾಲ್ ರೆವರೆಯ ನೇತೃತ್ವದಲ್ಲಿ ಅಮೆರಿಕನ್ನರು ಹೋರಾಟವನ್ನು ಆರಂಭವನ್ನು ಮಾಡ್ತಾರೆ. ಪಾಲ್ ರೆವರೆ ತನ್ನ ಜೊತೆಗೆ 50 ಜನರನ್ನ 50 ಮಂದಿಯನ್ನ ಒಗ್ಗೂಡಿಸಿಕೊಂಡು ಬೋಸ್ಟನ್ ಬಂದರಿಗೆ ಬಂದಂತಹ ಇಂಗ್ಲೆಂಡಿನ ಚಹದ ಪೆಟ್ಟಿಗೆಗಳನ್ನು ಬಂದರಿನಲ್ಲಿಳಿಸದೆ ಸುಮಾರು 340 ಚಹದ ಪೆಟ್ಟಿಗೆಗಳನ್ನು ಸಮುದ್ರಕ್ಕೆ ಎಸೆದರು. ಇಂಗ್ಲೆಂಡಿನ ಹಡಗಿನಲ್ಲಿ ಬಂದಂತಹ ಚಹದ ಪೆಟ್ಟಿಗೆಗಳನ್ನು ಬಂದರಿನಲ್ಲಿಳಿಸದೆ ಪಾಲ್ ರೆವರೆಯ ನೇತೃತ್ವದಲ್ಲಿದ್ದಂತಹ 50 ಮಂದಿ ರೆಡ್ ಇಂಡಿಯನ್ನರು ಆ 340 ಚಹದ ಪೆಟ್ಟಿಗೆಗಳನ್ನು ಸಮುದ್ರಕ್ಕೆ ಎಸೆದರು. ಈ ಘಟನೆಯನ್ನೇ ಏನಂತ ಕರೆಯಲಾಗಿದೆ ಅಂದರೆ ಬೋಸ್ಟನ್ ಟೀ ಪಾರ್ಟಿ ಅಂತೇಳಿ ಕರೆಯಲಾಗಿದೆ. ಅಂದರೆ ಇಂಗ್ಲೆಂಡಿನ ಹಡಗಿನಲ್ಲಿದ್ದಂತಹ ಚಹದ ಪೆಟ್ಟಿಗೆಗಳನ್ನು ಬಂದರಿನಲ್ಲಿಳಿಸದೆ ಸುಮಾರು 340 ಪೆಟ್ಟಿಗೆಗಳನ್ನು ಪಾಲ್ ರೆವರೆಯ ನಾಯಕತ್ವದಲ್ಲಿ ಸಮುದ್ರಕ್ಕೆ ಎಸೆದಂತಹ ಘಟನೆಯನ್ನೇ ಅಮೆರಿಕದ ಇತಿಹಾಸದಲ್ಲಿ ಬೋಸ್ಟನ್ ಟೀ ಪಾರ್ಟಿ ಅಂತೇಳಿ ಕರೆಯಲಾಗಿದೆ. ಯಾವಾಗ ಚಹದ ಪೆಟ್ಟಿಗೆಗಳನ್ನು ಸಮುದ್ರಕ್ಕೆ ಎಸೆದು ಇಂಗ್ಲೆಂಡಿಗೆ ಆರ್ಥಿಕ ನಷ್ಟವನ್ನು ಉಂಟು ಮಾಡಿದರೋ ಆಗ ಇಂಗ್ಲೆಂಡಿನ ಚಕ್ರವರ್ತಿಯಾಗಿದ್ದಂತಹ 3ನೇ ಜಾರ್ಜ್ ತನ್ನ ಸೈನ್ಯಕ್ಕೆ ಆದೇಶವನ್ನು ಕೊಡ್ತಾನೆ. ವಸಾಹತುಗಾರರು ಅಂದರೆ ಅಮೆರಿಕನ್ನರು ಶರಣಾಗಬೇಕು, ಇಲ್ಲವೇ ನಾವು ವಿಜಯಶಾಲಿಗಳಾಗಬೇಕು. ಅಮೆರಿಕನ್ನರು ಸಂಪೂರ್ಣವಾಗಿ ಶರಣಾಗಬೇಕು, ಇಲ್ಲವೇ ವಿಜಯಶಾಲಿಗಳಾಗಬೇಕು ಅಂತೇಳಿ ಸೈನ್ಯಕ್ಕೆ ಆದೇಶವನ್ನು ಕೊಡ್ತಾನೆ. ಹಾಗಾಗಿನೇ ಸೈನ್ಯ ಬೋಸ್ಟನ್ ಬಂದರಿಗೆ ಮುತ್ತಿಗೆಯನ್ನು ಹಾಕುತ್ತೆ. ಲೆಕ್ಸಿಂಗ್ಟನ್ ಎಂಬ ಸ್ಥಳದಲ್ಲಿ ಅಮೆರಿಕನ್ನರ ನಡುವೆ ಮತ್ತು ಬ್ರಿಟಿಷ್ ಸೈನಿಕರ ನಡುವೆ ಚಕಮಕಿ ಅಂತಕ್ಕಂಥದ್ದು, ಘರ್ಷಣೆ ಅಂತಕ್ಕಂಥದ್ದು ನಡೆಯುತ್ತೆ. ಈ ಸಂದರ್ಭದಲ್ಲಿ ಸುಮಾರು 250 ಮಂದಿ ಅಮೆರಿಕನ್ನರು ಮರಣ ಅಂತಕ್ಕಂಥದನ್ನ ಹೊಂದುತ್ತಾರೆ. ಇಷ್ಟೆಲ್ಲ ಹೋರಾಟ ಮಾಡಿ ಸಾವು ನೋವುಗಳು ಉಂಟಾದನ್ನು ಅಮೆರಿಕನ್ನರು ಬೋಸ್ಟನ್ ಬಂದರನ್ನು ವಶಪಡಿಸಿಕೊಳ್ಳುವಲ್ಲಿ
ಯಶಸ್ಸು ಎಂತಕ್ಕನ್ನೋದನ್ನು ಸಾಧಿಸ್ತಾರೆ. ಹೀಗೆ ಟೌನ್ಶೆಂಡ್ ಅಂತಕ್ಕಂಥವನು ಜಾರಿಗೆ ತಂದಂತಹ ಕಾಯ್ದೆ ಏನಿತ್ತು ಆ ಕಾಯ್ದೆಯನ್ನು ವಿರೋಧಿಸಿ ತೀವ್ರತರವಾದಂತಹ ಪ್ರತಿಭಟನೆಯನ್ನು ಅಮೆರಿಕನ್ನರು ನಡೆಸಿದರು. ಆಗ ಇಂಗ್ಲೆಂಡಿನ ಪ್ರಧಾನಿಯಾಗಿದ್ದಂತಹ ಲಾರ್ಡ್ ನಾರ್ತ್ ಅಂತಕ್ಕಂಥವನು ಟೀ ಮೇಲಿನ ತೆರಿಗೆಯನ್ನು ಒಂದನ್ನು ಬಿಟ್ಟು ಉಳಿದ ಎಲ್ಲ ತೆರಿಗೆಗಳನ್ನು ಅವನು ಏನು ಮಾಡ್ದ ಅಂತಂದರೆ ರದ್ದು ಮಾಡ್ತಾನೆ. ಆ ಟೀ ಮೇಲಿನ ತೆರಿಗೆಯನ್ನೂ ತೆಗೆದುಹಾಕಬೇಕು ಅಂತೇಳಿ ಅಮೆರಿಕನ್ನರು ಹೋರಾಟವನ್ನು ಮಾಡ್ತಾರೆ. ಆಗ ಎರಡು ಪ್ರಮುಖವಾದಂತಹ ಘಟನೆಗಳು ನಡೀತವೆ. ಒಂದು ಬೋಸ್ಟನ್ ಕಗ್ಗೊಲೆ, ಮತ್ತೊಂದು ಬೋಸ್ಟನ್ ಟೀ ಪಾರ್ಟಿ ಅಂತಕ್ಕಂಥ. ಇನ್ನು 6ನೆಯ ಕಾರಣ ಕ್ಯೂಬೆಕ್ ಕಾಯ್ದೆ. ಅಮೆರಿಕ ಕ್ರಾಂತಿಗೆ 6ನೆಯ ಕಾರಣ ಕ್ಯೂಬೆಕ್ ಕಾಯ್ದೆ 1774. 1774ರಲ್ಲಿ ಇಂಗ್ಲೆಂಡ್ ದೇಶ ಒಂದು ಹೊಸ ಕಾಯ್ದೆಯನ್ನು ಜಾರಿಗೆ ತರುತ್ತೆ. ಆ ಕಾಯ್ದೆ ಯಾವುದು ಅಂತ ಹೇಳಿದ್ರೆ ಕ್ಯೂಬೆಕ್ ಕಾಯ್ದೆ ಅಂತಕ್ಕಂಥದ್ದು. ಈ ಕಾಯ್ದೆಯ ಪ್ರಕಾರ ಕೆನಡಾದಲ್ಲಿದ್ದಂತಹ ಫ್ರೆಂಚರಿಗೆ ಕ್ಯಾಥೋಲಿಕ್ ಧರ್ಮವನ್ನು ಅನುಸರಿಸಲು ಅವಕಾಶವನ್ನು ಕೊಡುತ್ತೆ. ಕೆನಡಾದಲ್ಲಿದ್ದಂತಹ ಫ್ರೆಂಚರು ಕ್ಯಾಥೋಲಿಕರಾಗಿದ್ದರು. ಹಾಗಾಗಿ ಕ್ಯಾಥೋಲಿಕ್ ಧರ್ಮವನ್ನು ಅನುಸರಿಸುವಂತೆ ಅವರಿಗೆ ಅವಕಾಶ ಅಂತಕ್ಕನ್ನೋದನ್ನು ಕೊಡುತ್ತೆ. ಆದರೆ ತನ್ನ ದೇಶದಿಂದಲೇ ಅಮೆರಿಕಾದಲ್ಲಿ ಬಂದು ನೆಲೆಸಿದಂತಹ ಕ್ವೇಕರ್ಸ್, ಫ್ಲೋರಿಟನ್ಸ್ ಮತ್ತು ಕ್ಯಾಥೋಲಿಕರಿಗೆ ಅವರ ಪಂಥಗಳನ್ನು ಅನುಸರಿಸಲಿಕ್ಕೆ ಅವಕಾಶ ಕೊಡಲಿಲ್ಲ. ಪ್ರೊಟೆಸ್ಟೆಂಟ್ ಚರ್ಚಿಗೆ ತೆರಿಗೆಯನ್ನು ಕಟ್ಟುವಂತೆ ಅಮೆರಿಕನ್ನರಿಗೆ ಆದೇಶವನ್ನು ನೀಡುತ್ತೆ. ಅಲ್ಲದೆ ಈ ಕಾಯ್ದೆಯು ಕೆನಡಾದವರು ವಿಸ್ತರಣೆಯನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶವನ್ನು ಕೊಟ್ಟು, ಆದರೆ ಅಮೆರಿಕನ್ನರ ವಿಸ್ತರಣೆಗೆ ಅವಕಾಶ ಅಂತಕ್ಕನ್ನೋದನ್ನು ಕೊಡಲಿಲ್ಲ. ಇಂತಹ ಇಬ್ಬದಿಯ ಅಂದರೆ ಒಡೆದು ಆಳ್ತಕ್ಕಂತಹ ನೀತಿ ಅಂತಕ್ಕಂಥದ್ದೇನಿದೆ ಅದನ್ನು ಅಮೆರಿಕನ್ನರು ವಿರೋಧಿಸ್ತಾರೆ. ಈ ಕಾಯ್ದೆಯಲ್ಲಿ ಕೆನಡಾದವರಿಗೆ ನೀಡದಂತೆ ನಮಗೂ ಅವಕಾಶವನ್ನು ನೀಡಬೇಕು, ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಡಬೇಕು ಮತ್ತು ನಾವು ವಿಸ್ತರಣೆಯಾಗಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತ ಕೇಳ್ತಾರೆ. ಆದರೆ ಇಂಗ್ಲೆಂಡ್ ದೇಶ ಅದಕ್ಕೆ ಒಪ್ಪಲಿಲ್ಲ. ಹಾಗಾಗಿ ಈ ಕಾಯ್ದೆಯ ವಿರುದ್ಧವಾಗಿ ಅಮೆರಿಕನ್ನರು ಕ್ರಾಂತಿ ಅಂತಕ್ಕನ್ನೋದನ್ನು ನಡೆಸ್ತಾರೆ. ಇನ್ನು 7ನೇದಾಗಿ ತತ್ವಜ್ಞಾನಿಗಳ ಪ್ರಭಾವ. ತತ್ವಜ್ಞಾನಿಗಳ ಪ್ರಭಾವ. ಯಾವುದೇ ದೇಶದ ಕ್ರಾಂತಿ ಆದರೂ ಅಲ್ಲಿ ಬುದ್ಧಿಜೀವಿಗಳು ಮತ್ತು ಅವರ ಬರಹಗಳು ಅಂತಕ್ಕಂಥವೇನಿದ್ದಾವೆ ಅವುಗಳು ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿವೆ. ಅಮೆರಿಕಾದ ಫಲವತ್ತಾದಂತಹ ಭೂಮಿಯಲ್ಲಿ ತತ್ವಜ್ಞಾನಿಗಳ ಬರಹಗಳು ಸಿಡಿ ಮುದ್ದುಗಳನ್ನು ತಯಾರು ಮಾಡ್ತವೆ. ಅನೇಕ ತತ್ವಜ್ಞಾನಿಗಳು ಬರೆದಂತಹ ಬರಹಗಳು, ಅವರ ಕೃತಿಗಳು ಕ್ರಾಂತಿ ಅಮೆರಿಕದಲ್ಲಿ ಪುಟಿದೇಳುವಂತೆ ಮಾಡ್ತವೆ. ಅಂತಹ ಪ್ರಮುಖ ತತ್ವಜ್ಞಾನಿಗಳು ಮತ್ತು ಅವರ ಕೃತಿಗಳನ್ನು ನಾವು ತಿಳ್ಕೊಳ್ಳೋದಾದ್ರೆ ಮೊದಲನೇದಾಗಿ ಥಾಮಸ್ ಜೆಫರ್ಸನ್ ರಚಿಸಿದ ಅಮೆರಿಕ ಸ್ವಾತಂತ್ರ್ಯ ಕರಡು. ಥಾಮಸ್ ಜೆಫರ್ಸನ್ ರಚನೆಯನ್ನು ಮಾಡಿದಂತಹ ಅಮೆರಿಕ ಸ್ವಾತಂತ್ರ್ಯ ಕರಡು. ಇದರಿಂದ ಪ್ರಭಾವಿತರಾದಂತಹ ಅಮೆರಿಕನ್ನರು ಜುಲೈ 4, 1776 ಜುಲೈ 4ನೇ ತಾರೀಕು ಅಮೆರಿಕದಲ್ಲಿ ಸ್ವಾತಂತ್ರ್ಯವನ್ನು ಘೋಷಣೆಯನ್ನು ಮಾಡಿಕೊಳ್ತಾರೆ. ಅಲ್ಲಿಂದಲೇ ಅಮೆರಿಕದ ಕ್ರಾಂತಿ ಅಂತ ಆರಂಭ ಆಗುತ್ತೆ. ಹೀಗೆ ಥಾಮಸ್ ಜೆಫರ್ಸನ್ ರಚಿಸಿದಂತಹ ಅಮೆರಿಕದ ಸ್ವಾತಂತ್ರ್ಯದ ಕರಡೆ ಅಮೆರಿಕದಲ್ಲಿ ಕ್ರಾಂತಿ ಆಗಲಿಕ್ಕೆ ಕಾರಣವಾಯಿತು. ಅಮೆರಿಕನ್ನರು ಇಂಗ್ಲೆಂಡಿನ ವಿರುದ್ಧ ಸ್ವಾತಂತ್ರ್ಯವನ್ನು ಘೋಷಿಸಿಕೊಳ್ಳಲಿಕ್ಕೆ ಅವರಿಗೆ ಪ್ರೇರಣೆ ಅಂತಕ್ಕನ್ನೋದನ್ನು ನೀಡಿತು. ಇನ್ನು 2ನೇದು ಥಾಮಸ್ ಪೈನ್. ಇವನು ರಚಿಸಿದಂತಹ ಕಾಮನ್ ಸೆನ್ಸ್ ಎಂಬ ಕೃತಿ. ಕಾಮನ್ ಸೆನ್ಸ್ ಅಂತಕ್ಕಂಥ ಕೃತಿ. ಈ ಕೃತಿಯಲ್ಲಿ ಅವನು ಈ ರೀತಿಯಾಗಿ ಹೇಳ್ತಾನೆ: ಅಮೆರಿಕನ್ನರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಬೇಕು,
ಅಮೆರಿಕನ್ನರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಬೇಕು ಅಂತೇಳಿ ಘೋಷಿಸ್ತಾನೆ. ಹಾಗಾಗಿನೇ ಅಮೆರಿಕನ್ನರು ತಮ್ಮ ಸ್ವಾತಂತ್ರ್ಯಕ್ಕಾಗಿ ಕ್ರಾಂತಿ ಅಂತಕ್ಕನ್ನೋದನ್ನ ನಡೆಸ್ತಾರೆ. ಇನ್ನು ಮೂರನೇದು ಜಾನ್ ಲಾಕ್ ಅಂತಕ್ಕಂಥವನು, ಜಾನ್ ಲೂಕ್ ಅಥವಾ ಜಾನ್ ಲಾಕ್ ಅಂತಕ್ಕಂಥವನು. ಇವನು ಟು ಟ್ರೀಟೀಸ್ ಆಫ್ ದ ಗವರ್ನಮೆಂಟ್ ಎಂಬ ಕೃತಿಯನ್ನ ರಚನೆಯನ್ನು ಮಾಡ್ತಾನೆ. ಟು ಟ್ರೀಟೀಸ್ ಆಫ್ ದ ಗವರ್ನಮೆಂಟ್. ಈ ಕೃತಿಯನ್ನ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮದ ಬೈಬಲ್ ಅಂತೇಳಿ ಕರೀತಾರೆ. ಟು ಟ್ರೀಟೀಸ್ ಆಫ್ ದ ಗವರ್ನಮೆಂಟ್. ಈ ಕೃತಿಯನ್ನ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮದ ಬೈಬಲ್ ಅಂತೇಳಿ ಕರೆಯಲಾಯಿತು. ಈ ಕೃತಿ ಅಮೆರಿಕನ್ನರ ಮೇಲೆ ಗಾಢವಾದಂತಹ ಪ್ರಭಾವವನ್ನು ಬೀರುತ್ತೆ. ಅಮೆರಿಕನ್ನರ ಕ್ರಾಂತಿಯನ್ನು ನಡೆಸಲಿಕ್ಕೆ ಪ್ರೇರಣೆ ಅಂತಕ್ಕಂಥ ಕೊಡುತ್ತೆ. ಹಾಗಾಗಿ ಈ ಕೃತಿಯನ್ನ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮದ ಬೈಬಲ್ ಅಂತೇಳಿ ಕರೆಯಲಾಯಿತು. ಇನ್ನು ಜಾನ್ ಆಡಮ್ಸ್ ಅಂತಕ್ಕಂಥವನು, ಕ್ರಾಂತಿ ಎಂಬುದು ಅಮೆರಿಕನ್ನರ ಮೆದುಳು ಮತ್ತು ಹೃದಯ. ಜಾನ್ ಆಡಮ್ಸ್ ಅಂತಕ್ಕಂಥವನು ಈ ರೀತಿಯಾಗಿ ಬರೀತಾನೆ, ಕ್ರಾಂತಿ ಎಂಬುದು ಅಮೆರಿಕನ್ನರ ಮೆದುಳು ಮತ್ತು ಹೃದಯದಲ್ಲಿತ್ತು. ಕ್ರಾಂತಿ ಅಂತಕ್ಕಂಥದ್ದು ಅಮೆರಿಕನ್ನರ ಮೆದುಳು ಮತ್ತು ಹೃದಯದಲ್ಲಿತ್ತು. ಅಮೆರಿಕಾದ ಸ್ವಾತಂತ್ರ್ಯ ಸಂಗ್ರಾಮವು ಮೊದಲೇ ಆರಂಭವಾಗಿತ್ತು ಎಂಬ ಮಾತನ್ನ ಹೇಳ್ತಾರೆ. ಇಂತಹ ಬರವಣಿಗೆಗಳು ಅಮೆರಿಕನ್ನರು ತಮ್ಮ ತಾಯ್ನಾಡಿನ ವಿರುದ್ಧ, ಇಂಗ್ಲೆಂಡಿನ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ಪ್ರೇರಣೆ ಅಂತಕ್ಕನ್ನೋದನ್ನು ನೀಡ್ತಾರೆ. ಇನ್ನು 8ನೇ ಕಾರಣ, ಫ್ರೆಂಚರ ಬೆಂಬಲ. ಫ್ರೆಂಚರ ಬೆಂಬಲ ಅಮೆರಿಕ ಕ್ರಾಂತಿಗೆ ತತ್ಕ್ಷಣದ ಕಾರಣ ಅಂತ ಹೇಳಿದ್ರೆ ಫ್ರೆಂಚರ ಬೆಂಬಲ. ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಬದ್ಧ ವೈರಿ ರಾಷ್ಟ್ರಗಳಾಗಿದ್ದವು. ಅಷ್ಟೇ ಅಲ್ಲ, 1756ರಿಂದ 1763ರವರೆಗೆ ನಡೆದಂತಹ ಸಪ್ತವಾರ್ಷಿಕ ಕದನದಲ್ಲಿ ಫ್ರಾನ್ಸ್ ರಾಷ್ಟ್ರ ಇಂಗ್ಲೆಂಡ್ ದೇಶದಿಂದ ಸೋತು ಅವಮಾನಿತವಾಗಿತ್ತು. ಅಷ್ಟೇ ಅಲ್ಲದೆ ಅಮೆರಿಕಾದಲ್ಲಿದ್ದಂತಹ ತನ್ನ ಕೆನಡಾ ವಸಾಹತು ಏನಿತ್ತು ಅದನ್ನ ಇಂಗ್ಲೆಂಡ್ ದೇಶಕ್ಕೆ ಬಿಟ್ಟುಕೊಟ್ಟಿತ್ತು. ಹಾಗಾಗಿನೇ ಇಂಗ್ಲೆಂಡಿನ ವಿರುದ್ಧ ಸೇಡನ್ನ ತೀರಿಸಿಕೊಳ್ಳಲಿಕ್ಕೆ ಫ್ರೆಂಚರು ಕಾಯ್ತಾ ಇದ್ದರು. ಅಮೆರಿಕನ್ನರು ಇಂಗ್ಲೆಂಡಿನ ವಿರುದ್ಧವೇ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನ, ಕ್ರಾಂತಿಯನ್ನು ಆರಂಭಿಸಿದರು. ಹಾಗಾಗಿನೇ ಫ್ರೆಂಚರು ಎಲ್ಲ ರೀತಿಯ ನೆರವನ್ನು, ಆರ್ಥಿಕ ಸಹಾಯವನ್ನ, ಸೈನಿಕ ಸಹಾಯವನ್ನ ಅಮೆರಿಕ ದೇಶಕ್ಕೆ ನೀಡಲು ಮುಂದಾಗ್ತಾರೆ. ಸಪ್ತವಾರ್ಷಿಕ ಸೋಲಿನ ಸೇಡನ್ನು ತೀರಿಸಿಕೊಳ್ಳಿಕ್ಕಾಗಿ, ತಮ್ಮ ಶತ್ರುವಾದಂತಹ ಇಂಗ್ಲೆಂಡನ್ನು ಸೋಲಿಸಲಿಕ್ಕಾಗಿ ತಮ್ಮ ಸಂಪೂರ್ಣವಾದಂತಹ ನೆರವನ್ನು ಯಾರಿಗೆ ಕೊಟ್ಟರು ಅಂತ ಹೇಳಿದ್ರೆ ಅಮೆರಿಕನ್ನರಿಗೆ ನೀಡ್ತಾರೆ. ಯಾವಾಗ ಫ್ರಾನ್ಸ್ನಂತಹ ಬಲಿಷ್ಠ ದೇಶದ ನೆರವು ತಮಗೆ ದೊರೀತೋ ಆಗ ಅಮೆರಿಕನ್ನರು ಕ್ರಾಂತಿಗೆ ಧುಮುಕಿದ್ರು, ತಮ್ಮ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡರು 1776ರಲ್ಲಿ ಮತ್ತು 1783ರಲ್ಲಿ ಫ್ರಾನ್ಸಿನ ಸಹಾಯದಿಂದಲೇ ಪ್ಯಾರಿಸ್ ಒಪ್ಪಂದದಂತೆ ಅಮೆರಿಕ ಸ್ವಾತಂತ್ರ್ಯ ಅಂತಕ್ಕನ್ನೋದನ್ನು ಪಡೆದುಕೊಳ್ಳುತ್ತೆ. ಇವಿಷ್ಟು ಅಮೆರಿಕ ಕ್ರಾಂತಿಯ ಪ್ರಮುಖವಾದಂತಹ ಕಾರಣಗಳು. ಇದನ್ನು ನಿಮಗೆ 5 ಅಂಕಕ್ಕೆ ಪ್ರಶ್ನೆಯನ್ನು ಕೇಳ್ತಾರೆ. ಅಮೆರಿಕ ಕ್ರಾಂತಿಯ ಕಾರಣಗಳನ್ನು ವಿವರಿಸಿ. 10 ಅಂಕಕ್ಕೆ ಅಮೆರಿಕ ಕ್ರಾಂತಿಯ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ಅಂತೇಳಿ ಪ್ರಮುಖವಾಗಿ ಪ್ರಶ್ನೆ ಅಂತಕ್ಕಂಥ ಬರುತ್ತೆ. ಹಾಗಾಗಿ ನಿಮ್ಮ ಆನ್ಲೈನ್ ಎಕ್ಸಾಮಿನೇಷನಲ್ಲಿ ಬರ್ಬೋದಾದಂಥ ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ ಅಮೆರಿಕ ಕ್ರಾಂತಿಯ ಕಾರಣ ಮತ್ತು ಪರಿಣಾಮಗಳು. ನಾನು ಇಂದಿನ ತರಗತಿಯಲ್ಲಿ ನಿಮಗೆ ಅಮೆರಿಕ ಕ್ರಾಂತಿಯ ಕಾರಣಗಳನ್ನು ಮಾತ್ರ ತಿಳಿಸಿಕೊಟ್ಟಿದ್ದೇನೆ. ಮುಂದಿನ ತರಗತಿಯಲ್ಲಿ ನಾನು ಅಮೆರಿಕ ಕ್ರಾಂತಿಯ ಘಟನೆಗಳು ಮತ್ತು ಅಮೆರಿಕ ಕ್ರಾಂತಿಯ ಪರಿಣಾಮಗಳನ್ನು ತಿಳಿಸಿಕೊಡ್ತೇನೆ. ಅಮೆರಿಕ ಕ್ರಾಂತಿಗೆ ಇರತಕ್ಕಂಥ ಪ್ರಮುಖವಾದಂತಹ ಕಾರಣಗಳು ಇನ್ನೊಮ್ಮೆ ನಾನು ಹೈಲೈಟ್ ಮಾಡಿ ಹೇಳೋದಾದರೆ, ಮೊದಲನೇದು ರಾಜಕೀಯ ಕಾರಣ, ಎರಡನೇದು ಮಿಲಿಟರಿ ಕಾರಣ, ಮೂರನೇದು ಧಾರ್ಮಿಕ ಕಾರಣ, ನಾಲ್ಕನೇದು ಇಂಗ್ಲೆಂಡಿನ ವಾಣಿಜ್ಯಶಾಹಿ ನೀತಿ ಮತ್ತು ನೌಕಾಯಾನ ಕಾಯ್ದೆಗಳು, ಐದನೇದು ಆರ್ಥಿಕ ಕಾರಣಗಳು, ಅಂದರೆ ಅವರು ಜಾರಿಗೆ ತಂದಂತಹ ಈ ಎಲ್ಲ ಕಾಯ್ದೆಗಳು ಮತ್ತು ಬೋಸ್ಟನ್ ಕಗ್ಗೊಲೆ ಮತ್ತು ಬೋಸ್ಟನ್ ಟೀ ಪಾರ್ಟಿ ಅಂತಹ
ಘಟನಾವಳಿಗಳು. ಇನ್ನು 6ನೆಯ ಕಾರಣ ಕ್ಯೂಬೆಕ್ ಕಾಯ್ದೆ. 7ನೆಯ ಕಾರಣ ತತ್ವಜ್ಞಾನಿಗಳ ಪ್ರಭಾವ. 8ನೆಯ ಕಾರಣ ಫ್ರೆಂಚರ ಬೆಂಬಲ. ಈ ಎಲ್ಲ ಕಾರಣಗಳಿಂದಾಗಿನೇ ಯಾವ ಕ್ರಾಂತಿ ನಡೀತು ಅಂತಂದರೆ ಅಮೇರಿಕಾದ ಕ್ರಾಂತಿ ಅಂತಕ್ಕಂಥದ್ದು ನಡೀತು. ಇದನ್ನು ನೀವು ಚೆನ್ನಾಗಿ ಅಧ್ಯಯನವನ್ನು ಮಾಡಿ ಮುಂದಿನ ತರಗತಿಯಲ್ಲಿ ನಾನು ಅಮೆರಿಕ ಕ್ರಾಂತಿಯ ಘಟನೆಗಳು ಮತ್ತು ಪರಿಣಾಮಗಳ ಬಗ್ಗೆ ತಿಳಿಸಿಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ.